ಓಕೆ, ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಡೇಸ್, ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾಡ್ ಬೈ ಡ್ಯಾಸರ್ ಎಟಾನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಬರ್ಲಿ ಜಶೋ. ನೋಡಿ, ವೀಕೆಂಡ್ ಬಂತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ವಾರ ಪೂರ್ತಿ ದುಡಿದು ವಾರದ ಕೊನೆಯಲ್ಲಿ ಸಿಗೋ 2 ದಿನದ ಬ್ರೇಕ್ ಅಲ್ಲಿ ರಿಲ್ಯಾಕ್ಸ್ ಆಗಿ ರಿಫ್ರೆಶ್ ಆಗಿ ಫ್ಯಾಮಿಲಿ ಜೊತೆ ಮಜವಾಗಿ ಕಳೆಯೋ ಆ ಮಜಾ ಇದೆಯಲ್ಲ, ಅದು ಬೇರೆನೆ ಕಣ್ರಿ. ಸೊ ಪ್ರತಿ ವಾರ 9 ಗಂಟೆಗೆ ಬರುವಂತ ನಮ್ಮ ಕಿಲಾಡಿಗಳು ಎಂಟರ್ಟೈನ್ಮೆಂಟ್ ಬಯಸೋ ಮನಸ್ಸುಗಳಿಗೆ ಮನಸ್ಸೋ ಇಚ್ಛೆ ಖುಷಿ ಕೊಡ್ತಾ ಇದಾರೆ. ಜೊತೆಗೆ ಪ್ರತಿ ವಾರ ನಮ್ಮ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಆಡ್ ಆಗ್ತಾನೆ ಇರುತ್ತೆ. ಕಳೆದ ಬಾರಿ ನಮ್ಮ ವೇದಿಕೆಯಲ್ಲಿ ಕಿಲಾಡಿಗಳ ಜೊತೆಗೆ ಪರ್ಫಾರ್ಮ್ ಮಾಡಕ್ಕೆ ಅಂತಾನೆ ಸರಿಗಮಪ ಸ್ಪರ್ಧಿಗಳು ಬಂದಿದ್ರು. ಹಾಗೆ ಈ ವಾರ ಕೂಡ ನಮ್ಮ ಕಿಲಾಡಿಗಳ ಜೊತೆ ಪರ್ಫಾರ್ಮ್ ಮಾಡಕ್ಕೆ ವೇದಿಕೆ ಮೇಲೆ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಇವತ್ತು ಕಿಲಾಡಿಗಳ ಜೊತೆ ಡಿಕೆಡಿ ಫ್ಯಾಮಿಲಿ ಕೂಡ ನಮ್ ಜೊತೆ ಇರುತ್ತೆ ಅಂದ್ಮೇಲೆ ನಾನ್ ಸ್ಟಾಪ್ ಮನರಂಜನೆ ಮಿಸ್ಸೇ ಇಲ್ಲ ಅಂತ ಹೇಳ್ತಾ ಕನ್ನಡಿಗರನ್ನ ಮನಸ್ಸೋ ಇಚ್ಛೆ ನಗ್ಸಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಕನ್ನಡದ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಹಾಗೂ ನಮ್ಮ ಸೆಟ್ ನ ಪ್ರಿನ್ಸಿಪಾಲ್ ನವರಸ ನಾಯಕ ಜಗಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಂಡ್ ಇದೇ ಜೋಶಲ್ಲಿ ಟಿಕೆಡಿ ಕಂಟೆಸ್ಟೆಂಟ್ಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್. ಸೌಂದರ್ಯ ಲೋಕದಿಂದ ಜಾರಿದೆ, ನೋಡೋಕೆ 3 ಕಣ್ಣು ಸಾಲದೆ. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 3 ಕಣ್ಣು ಸಾಲದೆ. ಗೀತಾಂಜಲಿ ಹಾಲುಗೆನ್ನೆಗೆ, ಆರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ಸಾಗೋಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ, ಆರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ.
ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕರು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಮೊದಲಿಗೆ ನಿಮ್ಮೆಲ್ರಿಗೂ ಕಾಮಿಡಿ ಕಿಲಾಡಿ ವೇದಿಕೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮೊದಲನೇ ಸಲ ನಮ್ಮ ವೇದಿಕೆಗೆ ಬಂದಿದ್ದೀರಾ, ಅದರಲ್ಲೂ ನಮ್ಮ ಕಿಲಾಡಿಗಳ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಹೇಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ, ಜೊತೆಲಿ ಭಯನೂ ಆಗ್ತಿದೆ. ಯಾಕಂದ್ರೆ ಒಂದು ಸೂಪರ್ ಟೀಮ್ ಸಿಕ್ಕಿದೆ ನನ್ಗೆ, ಸ್ಪಾಂಟೇನಿಯಸ್ ಡೈಲಾಗ್ ಹೊಡಿತಾ ಇರ್ತಾರೆ. ಸೊ ಸಕ್ಕದಾಗಿ ಭಯ ಆಗ್ತಾ ಇದೆ, ನೋಡೋಣ ಹೇಗಾಗುತ್ತೆ ಅಂತ. ಓಕೆ ಗೌಡ್ರೆ, ಅಪಾರ್ಟ್ಮೆಂಟ್ ಹೇಗ್ ನಡೀತಾ ಇದೆ ಅಣ್ಣ? ಅವ್ರಿಗೆ ಅಪಾರ್ಟ್ಮೆಂಟ್ ಗೌಡ್ರು ಅಂತ ನಿಕ್ ನೇಮ್ ಅಣ್ಣ. ಅಪಾರ್ಟ್ಮೆಂಟ್ ಏನಕ್ಕೆ ಅಂತಂದ್ರೆ ಇವರು ಎವ್ರಿ ಫ್ಲೋರ್ ಒಂದ್ ಫ್ಯಾಮಿಲಿ ಇರುತ್ತೆ ಅಂತ. ನಿಮ್ಮ ಫ್ಲೋರ್ಗೂ ಒಂದ ಫ್ಲೋರ್ ಗಣ ದೇವರಾಣಿಗೂ ಆತರ ಒಂದು ಎಪಿಸೋಡ್ ನನ್ನ ಲೈಫ್ ಅಲ್ಲಿ ಆಗಿದೆ. ಅವನು ಏರ್ಪೋರ್ಟ್ ಕಡೆ ಒಬ್ಬ ಇದ್ದ, ಅವನು ಕರೆದಿದ್ದ ನನಗೆ, ಮನೆಗ್ ಬನ್ನಿ ಸಾರ್, ನಮ್ಮ ಮನೇಲೆಲ್ಲ ಬಹಳ ಪ್ರೀತಿಸ್ತಾರೆ ನಿಮ್ಗೆ ಅಂತ. ಹೋಗಿದ್ದೆ ನಾನು. ಕೆಳಗಡೆ ಬಂದಾಗ ಶ್ಯಾಮ್ಲಾ ಅಂತ ಕರ್ದ. ಒಂದ್ ಅಮ್ಮ ಬಂದು ವಯಸ್ಸಾಗಿರಮ್ಮ, ನಮಸ್ತೆ ಅಣ್ಣವ್ರೆ ಅಂತ ಅಂತಿದ್ದೆ. ನೆಕ್ಸ್ಟ್ ಫ್ಲೋರ್ ಕರ್ಕೊಂಡ ವೇಮ್ಲಾ ಅಂತ ಕರ್ದ, ನಮಸ್ತೆ ಅಣ್ಣವ್ರೆ ಅಂತ ಒಬ್ಳು ಬಂದು. ಥರ್ಡ್ ಫ್ಲೋರ್ ಕರ್ಕೊಂಡ, ಏ ಇವಳೆ ಅಂತ ಅಂದ, ನಮಸ್ತೆ ಅಂತ ಬಂದ್ಲವಳು. ಲಾಸ್ಟ್ ಫ್ಲೋರ್ಗೂ ಕರ್ಕೊಂಡು ಹೋಗ್ಬಿಟ್ಟು ಒಬ್ಳು ತೋರ್ಸ್ದ, ಅಣ್ಣ ನಮಸ್ತೆ ಅಂತ ಅಂದು. ಏಜ್ ಪ್ರಕಾರನೇ ರೆಡಿ ಮಾಡ್ಕೊಂಡು ಪ್ರಕಾರ ಆ ರೇಂಜ್ ಅವ್ರ ಕಜಿನ ಇವರು. ಚೆನ್ನಾಗಿದೆ, ವೆಲ್ಕಮ್, ಎಲ್ಲಾರ್ಗು ವೆಲ್ಕಮ್. ನಮಸ್ತೆ ಗೌಡ. ಪಂಡಾಶೇಕ್. ಓಕೆ, ಪಕ್ಕಾ ಪೈಸಾ ವಸೂಲ್ ಎಪಿಸೋಡ್ ಇದು. ಕಳೆದ ವಾರ ಹಾಡು ಮತ್ತೆ ಹಾಸ್ಯ ನಿಮ್ಮ ಮನಸ್ಸನ್ನ ರಂಚಿಸಿದ್ರೆ, ಈ ವಾರ ಡಬ್ಬಲ್ ಮನೋರಂಜನೆ ಅಂದ್ರೆ ನಗು ಮತ್ತು ನರ್ತನದ ಮಹಾ ಮಿಲನ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಂದಿರತಕ್ಕಂತ ಆಲ್ ಟೈಮ್ ಫೇವರೆಟ್ ಸಿನಿಮಾದಲ್ಲಿ ಈ ಸಿನಿಮಾ ಕೂಡ ಒಂದು. ಆದ್ರೆ ಅದು ಯಾವುದು ಅಂತ ನಾನ್ ಹೇಳೋದಿಲ್ಲ, ನಮ್ಮ ಕಿಲಾಡಿಗಳು ಆಕ್ಟ್ ಮಾಡ್ತಾರೆ, ನೀವೇ ಗೆಸ್ ಮಾಡಿ. ಸೊ ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಯೋಗರಾಜ್ ಭಟ್ರ ಮಾಲೀಕತ್ವದ ಸೂರಜ್ ಕ್ಯಾಪ್ಟನ್ಸಿಯ ಮುಸುರಿ ಮಹಾ ಪ್ರಚಂಡರು ತಂಡ. ಹಾಗೂ ಈ ಟೀಮ್ಗೆ ಜೊತೆ ಆಗ್ತಾ ಇದಾರೆ DKDಯ ಸತ್ಯವಾನ್, ಸಾವಿತ್ರಪ್ಪ, ಸುನೀಲ. ಏನೋ ಸಣ್ಣ ಹುಡುಗ ಅಂತ ಕುಸ್ತಿ ಬಂದು ನಾಯಿ ಹೊಡೆದಾಗ ಹೊಡಿತೀಯಲ್ಲ, ನಿನಗ್ ದಮ್ಮಿದ್ರೆ ನಮ್ ಕ್ಯಾಪ್ಟನ್ ನೋಡಿಯೋ ನೋಡೋಣ. ಕರಿಯ ಕ್ಯಾಪ್ಟನ್ ಯಾರ? ಅಪ್ಪು ಅವ್ರು ಹೋದವರ ಡಿಕೆಟ್ ಸೆಟ್ಟಿಗೆ ಬಂದಿದ್ರು. ಇವತ್ತು ಅಪ್ಪು ತರದವರು ಕಾಮಿಡಿ ಚಾಂಪಿಯನ್ಶಿಪ್ ಬಂದಿದ್ದಾರೆ. ಅಪ್ಪು ತರದವ್ರು ಬಂದಾಯ್ತು. ಎಲ್ಲೇ ಅಪ್ಪ? ಎಲ್ಲೇ ಅಪ್ಪ? ಎಲ್ಲೇ? ಹಲೋ, ಇಲ್ಲಿ ನೀನ? ನೋಡಮ್ಮ, ಅವ್ರಿವ್ರು ಹೊಡೆದ್ ಮಾತ್ರಕ್ಕೆ ನೀನ್ ಅಜಯನ ಆಗಲ್ಲ. ತಾಕತ್ತಿದ್ರೆ ನನಗೊತ್ತು ತೋರ್ಸು. 1 2 3 ಸ್ಟಾರ್ಟ್. ಅಪ್ಪು ಸೂಪರ್ ಸೂಪರ್. ಅಪ್ಪು ಅಪ್ಪು ಚಕ್ ಚಕ್ ಚಕ್. ಜಾಲಿ ಮಗ. ಗಾಡಿ ಬರ್ತೀರ? ಮೇಡಮ್, ಸ್ಟಾಪ್ ಮೇಡಮ್. ಮೇಡಮ್, ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿ
ತುಂಬಾ ಸೀರಿಯಸ್ ಆಗಿದ್ದಾನೆ, ಹೆಲ್ಪ್ ಮಾಡಿ ಮೇಡಮ್. ಏನಾಯ್ತು? ನಮ್ ಕಾಮಿಡಿ ಕಿಲಾಡಿನ 10 ವಾರ ಮುಂದೆ ಹೋಯ್ತು ಮೇಡಮ್. ಈ ಕತೆ ಅಂತ ಕೂರಕ್ಕಲ್ಲ, ಹೆಲ್ಪ್ ಮಾಡಿ ಮೇಡಮ್. ಅಲ್ಲಿ ಬನ್ನಿ ಬನ್ನಿ ಬನ್ನಿ. ಇವ್ರನ್ನ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸ್ತಿಲ್ವಲ್ಲ? ಅಯ್ಯೋ ಮೇಡಮ್, ಆಪೋಸಿಟ್ ಗ್ಯಾಂಗ್ ಅವ್ರು ಬಂದು ನಾಯಿ ಹೊಡೆದಂಗ್ ಹೊಡೆದ್ರು. ನಮ್ಮ ಅಪ್ಪು ಪಾಪ ದೇವ್ರಂತ ಮನುಷ್ಯ. ಓ, ಅದಕ್ಕೆ ಹೊಡೆದ್ರಾ? ಮೇಡಮ್, ಇಲ್ಲಿ ರಕ್ತ ಹೋಗ್ತಾ ಇದೆ, ಏನಾಗುತ್ತೋ ಏನೋ, ಬ್ಲಡ್ ಬೇಕು, ಏನೋ ಮಾಡೋದು. ಯಾವ ಗ್ರೂಪು? ಹಾರ್ಟ್ ಬಾಯ್ಸ್ ಗ್ರೂಪ್. ಪಾಸಿಟಿವ್. ಇಫ್ ಯು ಡೋಂಟ್ ಮೈಂಡ್, ನಂದು ಅದೇ ಗ್ರೂಪ್. ಹಾಗಾದ್ರೆ ಮೇಡಮ್ ಬ್ಲಡ್ ಕೊಡಿ ಮೇಡಮ್, ಪ್ಲೀಸ್ ಬ್ಲಡ್ ಕೊಡಿ ಮೇಡಮ್. ಇಲ್ಲಿ ಕೇಳಿದ್ರೆ ಹೇಗ್ ಕೊಡಕ್ಕಾಗುತ್ತೆ? ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಮೇಡಮ್, ನೀವು ಆಸ್ಪತ್ರೆಗೆ ಹೋಗಿ ಬ್ಲಡ್ ಕೊಟ್ಟು ಅಷ್ಟೊಳಗೆ ನಮ್ಮ ಅಪ್ಪು ಸತ್ಯ ಹೋಗ್ಬಿಡ್ತಾನೆ. ಈಗಲೇ ಕೊಡಿ ಮೇಡಮ್. ಹೇಗ್ ಕೊಡೋದು? ಕೊಡಿ ಮೇಡಮ್, ಬ್ಲಡ್ ಕೊಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ದೇವ್ರ ತರ ಬಂದು ನನ್ನ ಫ್ರೆಂಡ್ ಪ್ರಾಣ ಉಳಿಸಿದ್ರಿ. ಇದು ಉಪಕಾರ ಅಲ್ಲ, ನನ್ ಪುಣ್ಯ. ಆ ದೇವ್ರು ಯಾವಾಗ್ಲೂ ಮನುಷ್ಯರನ್ನ ಕಾಪಾಡ್ತಿರ್ತಾನೆ, ಆದ್ರೆ ಇವತ್ತು ನಿಮ್ ದೇವ್ರನ್ನ ಕಾಪಾಡೋ ಅವಕಾಶ ನನಗ್ ಸಿಕ್ತು. ಓಕೆ, ಬಾಯ್. ಬಾಯ್ ಮೇಡಮ್. ನಮ್ಮ ಅಪ್ಪ ರಕ್ತ ತಗೊಂಡು ಹುಷಾರಾಗ್ಬಿಟ್ಟ. ಮೇಡಮ್, ನಿಮ್ಮ ಹೆಸರು? ಸುಚಿತ್ರ. ಥ್ಯಾಂಕ್ ಯು ಮೇಡಮ್. ಆಹಾ ದೇವ್ರೆ, ಆ ಹುಡುಗಿ ಸರಿಯಾದ ಟೈಮಿಗೆ ಬಂದು ನಮ್ಮ ಅಪ್ಪಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸ್ಬಿಟ್ಲು. ಅಪ್ಪು, ಆ ರಮೇಶ್ ಅಣ್ಣ ಯಾವ ಟೈಮಲ್ಲಿ ಆದ್ರೂ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ಬೋದು. ಈಗ ಸೈಲೆಂಟ್ ಆಗಿ ಮನೆಗೆ ಹೋಗ್ಬಿಡು, ಆಯ್ತಾ? ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗು. ಏ ಚಿಂಟು, ಆ ಹುಡುಗಿ ಹೆಸರೇನಂದೆ? ಸುಚಿತ್ರ. ಅವಳ ಮನೆ ಅಡ್ರೆಸ್ ತಿಳ್ಕೊ. ಯಾಕೋ? ಅವಳ ಮದ್ವೆ ಆಗೋಕೆ. ರಚಿತಾ ಮೇಡಮ್, ಅಪ್ಪು ಅವರು ಲವ್ ಅಲ್ಲಿ ಬಿದ್ದಿದ್ದಾರೆ. ಅಂಡ್ ರಚಿತಾ ಮೇಡಮ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ರಾಕೇಶ್, ದಟ್ ಇಸ್ ಟುಮಾರೋ. ಕೇಳ್ಕೊಂಡಾಗ ನಮಸ್ಕಾರ ಜಗಣ್ಣ. ಅಪ್ಪ, ಇವಳೆ ಕಣ ನಿನಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ ಹುಡುಗಿ. ಇರು ಒಂದ್ ನಿಮಿಷ. ಹಾಯ್. ಹಾಯ್. ನನ್ನ ಫ್ರೆಂಡ್ ಬಂದಿದ್ದಾರೆ. ಯಾವ ಫ್ರೆಂಡ್? ಅದೇ ಬಾಯಲ್ಲಿ ಬೆರಳಿಟ್ಟು ಅರ್ಧ ಲೀಟರ್ ಬ್ಲಡ್ ಕೊಟ್ಟಲ್ಲ ಅವರು. ಓ, ನಿಮ್ ದೇವ್ರಾ? ಹೌದು, ನನ್ನ ದೇವ್ರು. ಎಲ್ಲಿ? ಅಲ್ಲಿ. ಹಾಯ್, ಹೀಗೇಗಿದ್ದೀರಾ? ಐ ಲವ್ ಯು. ವಾಟ್? ಅಪ್ಪು ಅವ್ರಿಗೆ ಇಲ್ಲೇನಿರುತ್ತೋ ಇಲ್ಲದ್ ಬರ್ತಾ ಇರುತ್ತೆ. ಏನ್ ತಮಾಷೆ ಮಾಡ್ತಿದ್ದೀರಾ? ನಿಮ್ಗೇನ್ ಹುಚ್ಚಿರ್ತಿದ್ಯಾ? ನೀವು ನನ್ ನೋಡ್ತಿರೋದು ಇದೇ ಮೊದಲನೇ ಸಲ. ಇಷ್ಟು ಬೇಗ? ಆಕ್ಚುಲಿ ಇಷ್ಟು ಬೇಗ ಮಕ್ಕಳಾಗ್ಬೇಕಿತ್ತು, ಸಿನಿಮಾದಲ್ಲಿ ಆಗಿಲ್ಲ, ಸೊ ಇಲ್ಲೂ ಆಗ್ತಿಲ್ಲ. ಏ ಸುಚಿ, ಯಾರೋ ಸುಚಿ? ನಾನು ಅವಳಿಗೆ ಪ್ರೀತಿಯಿಂದ ಇಟ್ಟ ಹೆಸರು. ಮದ್ವೆ ಆದ್ಮೇಲೆ ನಾನು ಅವಳು ಹಂಗೆ ಕರೆಯೋದು. ಸುಚಿ, ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ? ನಾನು ಯಾರು ಗೊತ್ತಾ ನಿನ್ಗೆ? ನನ್ನ ಗರ್ಲ್ ಫ್ರೆಂಡ್. ನಮ್ಮಪ್ಪ ಯಾರು ಗೊತ್ತಾ ನಿನ್ಗೆ? ಯು ಮೀನ್ ನನ್ನ ಮಾವ ಪೊಲೀಸ್ ಕಾನ್ಸ್ಟೇಬಲ್? ಪೊಲೀಸ್ ಕಮಿಷನರ್. ಏನ್ ಸೇಮ್ ರಕ್ಷಣೆ ಮೇಡಮ್ ತರನೇ ಮಾಡ್ತಾಳಪ್ಪಿ ಅವಳು. ಕಮಿಷನರ್ ಮಗಳಂತ ಗೊತ್ತಿದ್ದು ಕಾಣಿಸ್ತೀಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಅಂದ್ರೆ ರಕ್ಷಿತಾ ಮೇಡಮ್ ಕಮಿಷನರ್ ಮಗಳನ್ನ ಲವ್ ಮಾಡ್ಬಾರ್ದು, ಕಮಿಷನರ್ ಮಗಳನ್ನ ಮದ್ವೆ ಆಗ್ಬಾರ್ದಾ? ಕಮಿಷನರ್ ಮಗಳಿಗೆ ಮದ್ವೆ ಆದ್ಮೇಲೆ ಮಕ್ಕಳಾಗಲ್ವಾ? ಹೋಗ್ಲಿ ಪಾಪ ಅಂತ ಇಷ್ಟ ದಿನ ತಡ್ಕೊಂಡಿದ್ದೆ, ಆದ್ರೆ ಇವತ್ ನಿನ್ ಟೈಮ್ ಶುರು ಆಯ್ತು ಕಣೋ. ಕರೆಕ್ಟ್. ಇವತ್ ನಿಂದು ಮತ್ತೆ ನನ್ನ ಟೈಮ್ ಶುರು. ಏನಾಯ್ತು ನಿಮ್ಗೆ? ದಿನಾ ಅಪ್ಪು ತರ್ತವ್ ನನ್ನ ಚುಡಾಯಿಸ್ತಾನೆ. ನನ್ನ ಕಾಲೇಜ್ ಹೋಗೋದಕ್ಕೆ ಬೇಜಾರಾಗುತ್ತೆ ಡ್ಯಾಡಿ. ಇದೆ, ಇಲ್ಲೇನೋ ಸಮಸ್ಯೆ ಇದೆ. ಡ್ಯಾಡಿ, ಇದಾಪ್ತ ಮಿತ್ರಲ್ಲ ಅಪ್ಪು. ಹೌದಲ್ವಾ? ನನ್ನ ಹೆಸರು ಹೇಳ್ಬೇಕಿತ್ತು ಅವನ್ಗೆ. ನೀವ್ ಯಾರಂತ ಅವ್ನು ಮೊದ್ಲೇ ಗೊತ್ತು. ನಿಮ್ ಕಂಡ್ರೆ ಏನು ಭಯ ಇಲ್ಲ ಅವನಿಗೆ. ಕಮಿಷನರ್ ಮಗಳಿಗೆ ಗಂಡನ ಅವಶ್ಯಕತೆನೇ ಇಲ್ವಾ ಅಂತ ಕೇಳ್ದ. ಇನ್ನು ನಿಮ್ ಬಗ್ಗೆ ಕೆಟ್ಟಾಗೆಲ್ಲ ಹೇಳ್ದ ಡ್ಯಾಡಿ. ಅದನ್ನೆಲ್ಲ ಹೇಳಕ್ ಆಗಲ್ಲ ಅಷ್ಟೇ. ವೆಂಕಟಸ್ವಾಮಿ ಏನ್ರಿ, ನನ್ ಮಗಳು ಅವನೋ ಚುಡಾಯಿಸಿದಾನಂತೆ. ಕಮಿಷನರ್ ಮಗಳಿಗೆ ಗತ್ತಿದ್ರೆ ಕಾಮನ್ ಪೀಪಲ್ ಮಕ್ಕಳ ಗತಿ ಏನೋ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಅವ್ನ ಯಾರಂತ ಹೋದ್ ಲಾಕಪಲ್ಲಾಕ್ ಹೋಗಿ. ಓಕೆ ಸರ್. ಅವ್ರ ಹೆಸರು ಏನಂದ್ರಿ? ಅಪ್ಪು ಅಂತ ನೋಡಿ. ಅವನು ಅಪ್ಪು. ಹೋಗಿ. ಅಪ್ಪುನ ಸರ್
ಕನ್ನಡದಲ್ಲಿ ಫೈರ್ ಪವರ್ ಒಟ್ಟಿಗೆ ಹುಟ್ಟಿದ್ದು ಹೆಸರಲ್ಲೇ ಸರ್. ಅವರು ಕರ್ನಾಟಕ ಜನ ಮೆಚ್ಚಿದ ವೀರ ಕನ್ನಡಿಗ, ನಮ್ಮೆಲ್ಲರ ಪ್ರೀತಿಯ ದೊಡ್ಡ ಮನೆ ಹುಡುಗ ಸರ್ ಅವರು. ವೆಂಕಟಸ್ವಾಮಿ, ನಾನು ಹೇಳ್ತಿರೋದು ಆ ಪವರ್ ಸ್ಟಾರ್ ಅಪ್ಪು ಅವರಲ್ಲ ಕಣ್ರಿ. ಯಾರೋ ಡೂಪ್ಲಿಕೇಟ್ ಅಪ್ಪು ಸಿಟಿಗೆ ಎಂಟ್ರಿ ಕೊಟ್ಟಿದ್ದಾನಂತೆ. ಅವ್ನು ಒಂದು ಲಕ್ಕಪಲ್ಲಕ್ಕೆ ಹೋಗಿ. ಹೌದಾ ಸರ್? ಆಗಲ್ಲ ಸರ್. ಆಗಲ್ಲ ಸರ್. ಯಾಕೆ? ಅವ್ನು ನನ್ನ ಮಗ ಸರ್. ದಯವಿಟ್ಟು ಅವ್ನು ಮಾಡಿರೋ ಅಪರಾಧನ ದಯವಿಟ್ಟು ಕ್ಷಮಿಸಿ ಸರ್. ಆ ಶಿಕ್ಷಣ ನಂಗೆ ಕೊಡಿಬೇಕಾದ್ರೆ. ವೆಂಕಟಸ್ವಾಮಿ, ಪರವಾಗಿಲ್ಲ, ನಾವು ಆ ಏಜ್ ಅಲ್ಲಿ ಎಲ್ಲ ಮಾಡಿ ಬಂದಿದೀವಿ. ನಿಮ್ ಮಗ ಅಂತ ಬಿಡ್ತಾ ಇದೀನಿ. ಅವ್ನಿಗೆ ತಿಳಿಸಿ ಬುದ್ಧಿ ಹೇಳಿ, ಓಕೆನಾ? ಓಕೆ, ಹೋಗಿ ಬನ್ನಿ. ಮಾಡ್ತೀನಿ ನನ್ ಮಗನೇ. ಹಲೋ, ಕಮ್ ಯಾಕಾಗತ್ತೇನ್ರ ಮಾತಾಡ ಕರ್ಕೊಂಡ್ ಬಂದಿದ್ದೀನಿ ಸರ್. ಓ, ಇವನೇನೋ ಅಪ್ಪು ಅಂದ್ರ. ಇವನೇನೋ ಅಪ್ಪು ಅಂದ್ರೆ ಅಪ್ಪಲ್ಲ ಅಪ್ಪು ಅವರು ನೋಡಕ್ ಒಳ್ಳೆ ಬೆಪ್ಪಂತರ ಇದೆಯಾ? ಗ್ರಾಸು ನನ್ನ ಗ್ರಸ್ ಅಂದ್ರೆ ಒತ್ತು ನಿಮ್ಗೆ ಲಾಕಪ್ಪಲ್ಲಿ ಹಾಕ್ತೀನಿ ಟ್ಯಾಕ್ಸ್ ಕೇಸಲ್ಲಿ. ಇಡಲ್ಲೋ, ನಿನ್ ಮಕ್ಕಳ ಲವ್ ಮಾಡ್ತೀನಿ ದಿನದ ಗೊತ್ತಿದ್ರೆ ನಾ ಕೇಟ್ ಹೊಡಿ. ಈ ತರ ಬೇಡ್ದಿರೋ ಕೇಸಲ್ಲಿ ಆಗ್ಬೇಡ, ಓಕೆ? ನಾನು ಮಗನ ನನಗೆ ಮಾತಾಡ್ತೀಯನು? ನಮ್ಮ ಅಪ್ಪನ್ ಮಾತಾಡ್ತಿದ್ರು, ಬೆಂಗಳೂರಿಗೆ ದೇವ್ರಂತ ಮನುಷ್ಯ ಬಂದಿದ್ದಾನಂತ. ಅದು ನೀನ್ ದೇವ್ರಲ್ಲ, ವಿಶ್ವಶಕ್ತಿ. ನನ್ನ ಕಮಿಷನರ್ ಕಮಿಷನರ್ ನೀನ್ ಕಮಿಷನರ್ ಅಲ್ಲ, ನೀನ್ ಸಿಂಗರ್. ಸರಿಗಮ ಸೆಟ್ಟಿಂದ ಬಂದಿದ್ಯಾ? ನನಗೆ ಕೇಳಲ್ ಮತ್ತೆ. ಅವನೇ ನನ್ನ ಮಗ ಸರ್. ಅವ್ರ ಮಗ ಅಂತ ಬಿಡ್ತಾ ಇದೀನಿ. ನನ್ನ ಮಗನೇ ಬದುಕು, ಹೋಗು. ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಕರ್ಕೊಂಡು ಹೋಗಿ. ಸರಿ ಸರ್. ಕಮಿಷನರ್, ನಿಮ್ ಮಗಳ ನಾನೇ ಮದ್ವೆ ಆಗೋದು. ನಾನು ಗನ್ನ ಮೇಲೆ ಎತ್ತಲ್ಲ. ಗನ್ ಮೇಲೆ ಎತ್ತಿದ್ರೆ ಶೂಟ್ ಮಾಡಿದ್ರೆ ನಾ ಕೆಳಗಡೆ ಇಳಿಸಲ್ಲ. ಕೆಳಗೆ ನಿಮಗ್ ಮನುಷ್ಯತ್ವ ಇದೆಯೇನ್ರಿ? ನಮ್ಮ ಅಪ್ಪು ತೋರ್ದವ್ರು ಏನೋ ನಿಮ್ಮನ್ನ ಪ್ರೀತಿಯಿಂದ ಪ್ರೀತಿಸ್ತೀನಿ ಅಂತ ಹೇಳಿದಕ್ಕೆ ನಿಮ್ಮ ಅಪ್ಪನಿಗೆ ಕಂಪ್ಲೇಂಟ್ ಮಾಡಿ ಸ್ಟೇಷನ್ ಕರ್ಸಿ ನಾಯಿ ಹೊಡಿಸ್ತೀರೇನ್ರಿ? ಪಾಪ ನಮ್ಮ ಅಪ್ಪು ಅಂತವ್ರು ಮೊದ್ಲೇ ತಪ್ಪಿದ್ರು, ಹೊರ್ತ ತಿಂದು ತಿಂದು ನೀರಿಗೆ ಬಿದ್ದರೆ ಹೆಣತರ ಬಾಚ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ. ಸ್ವಲ್ಪ ಕಾರಣನೇ ಇಲ್ವಾ? ಸರಿ ಬರೋ ಅಪ್ಪು. ಅಪ್ಪು ಏನಾಯ್ತು? ನಂಗ್ ಡೈಲಾಗೆ ಹೇಳಕ್ ಬಿಡ್ಲಿಲ್ಲವ. ಸುಚಿ, ಒಂದ್ ನಿಮಿಷ. ಸುಚಿ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ನೀ ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ಎಸ್. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಎಸ್. ಹಾಗಿದ್ರೆ ಇಲ್ಲಿಂದ ಜಂಪ್ ಮಾಡು ನೋಡೋಣ. ಮಾಡಿಲ್ಲ ಅಂದ್ರೆ ಲವ್ ಮಾಡಲ್ಲ. ನಾನು ಬಿಲ್ಡಿಂಗ್ ಇಂದ ಜಂಪ್ ಮಾಡಿದೆ, ಏನಾದ್ರು ಪ್ರಾಬ್ಲಮಾ? ನೋಡ್ತೇನೆ. ಯಾಕೆ ವಾಪಸ್ ಬಂದೆ? ಆ ಮೇಲಿಂದ ಜಂಪ್ ಮಾಡಿ ಸತ್ರೆ ನಿನಗೆ ಯಾರಿದ್ದಾರೆ ಗತಿ? ಅವಳಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೆನಾ. ಹಲೋ, ಪ್ರೊಡಕ್ಷನ್ ರಮೇಶ. ಹಾ ಸರ್, ಹೇಳಿ ಸರ್. ಅವನ್ ಎಷ್ಟೇ ಇದ್ರು ನನ್ ಮಾತು ಕೇಳ್ತಾ ಇಲ್ಲ, ಅವ್ನು ಹೊಡೆದಾಕ್ಬಿಡು. ಓಕೆ ಓಕೆ ಸರ್. ಹಾ, ದೇವರ ಹಾಡಿದು ನಮ್ಮಂತೆ ಎಂದು ಇರಲು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರಲು. ಸುಚಿ
ಇದೆಯಮ್ಮ? ನನ್ಗೆ ಅಪ್ಪು ಬೇಕು ಡ್ಯಾಡಿ. ಅಪ್ಪು 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 ನೋಡು, ಅವ್ನ್ ಎಂತ ಕಿತ್ತೋದ್ ನನ್ ಮಗ ಅಂದ್ರೆ ಹರಿದೋಗಿರೋ ಶರ್ಟ್ ಬಟನ್ಗೆ ಪಿನ್ ಹಾಕ್ತಾರೆ, ಓಕೆ, ಕಿತ್ತೋಗಿರೋ ಪ್ಯಾಂಟ್ ಬಟನ್ಗೂ ಪಿನ್ ಹಾಕ್ತಾರೆ, ಓಕೆ. ಇವ್ನ್ ಎಂತ ಚಪ್ಪರ್ ನನ್ ಮಗ ಅಂದ್ರೆ ಹರಿದೋಗಿರೋ ಹಂಡ್ರವರೆಗೂ ಪಿನ್ ಹಾಕೋನ್. ಇಂಥವ್ನ್ ಬೇಕಾ ನಿನ್ಗೆ? ಬೇಕು. ಓ ಬೇಕು ಬೇಕು ಬೇಕು. ನೋಡು ನನ್ನ ನೋಡು, ನಾನ್ ಚೆನ್ನಾಗಿದ್ದೀನಾ? ಇಲ್ಲ. ನೀನ್ ಚೆನ್ನಾಗಿದೀಯಾ? ಇಲ್ಲ. ಅವ್ನು ಚೆನ್ನಾಗಿದಾನಾ? ಇಲ್ಲ. ಯಾರು ಚೆನ್ನಾಗಿಲ್ಲ. ನಾಳೆ ನಿಮ್ ಹುಟ್ಟೋ ಮಗು ಹೆಂಗಿರುತ್ತಂತ ಇಮೇಜ್ ಮಾಡಿದ್ಯಾ? ದೊಡ್ಡವರಾದ್ ನಾವು ಚಿಕ್ಕ ಮಕ್ಕಳು ಪ್ರೀತಿನ ಒಪ್ಕೊಂಡು ಮದುವೆ ಮಾಡ್ಸೋಣ ಸರ್. ಸಾಯಿಸ್ಬಿಡ್ತೀನಿ ನಿಮ್ಮ ಮಗನ. ಏನ್ ಮಾತಾಡ್ತಿದ್ಯಾ? ಲೇ ತ್ರಿನಾಡ್ತ್ರಿ, ಎತ್ಕೊಳ ಮಚ್ಚನ. ಆವಾಗಿಂದ ನೋಡ್ತಾ ಇದೀನಿ, ಆಯುಧ ಪೂಜೆಗೆ ಕೋಣನ ಬಲಿ ಕೊಡೋಣ ಅಂತ ಹರಕೆ ಹೊತ್ತಿದ್ದೆ. ನೀ ಏನಾದ್ರೂ ಇವ್ರ ಮದುವೆಗೆ ಒಪ್ಪಲಿಲ್ಲ ಅಂತಂದ್ರೆ ಆ ಹರಕೆನ ಇಲ್ಲೇ ತೀರ್ಸ್ಬಿಡ್ತೀನಿ. ನೀವ್ ಮಾತಾಡ್ತಿರೋದ? ನಾನೇ ಮಾತಾಡ್ತಿರೋದು. ಮಗನೇ ಯಾಕೋ ತಲೆ ಬಗ್ಸಿದ್ಯಾ? ತಲೆ ಬಗ್ಗಿಸ್ಬೇಕಾಗಿರೋದು ತಪ್ಪು ಮಾಡಿದವ್ರು. ನನ್ ಮಗನೇ ಎಲ್ಲಾ ಸ್ಕಿಟ್ಟಲ್ಲೂ ನೀನ್ ತಪ್ಪು ಮಾಡಿ ನಮ್ಮ ಮೇಲೆ ಆಪಾದನೆ ಹಾಕೊಂಡು ನಿನ್ನಂತವನಲ್ಲ. ಥ್ಯಾಂಕ್ ಯು ಸತೀಶ್ ಸರ್. ಮಗಳು ಆರ ಅದ್ ಯಾವ ಅಡ್ಡ ಬರ್ತಾನ ನಾನು ನೋಡ್ತೀನಿ. ಅವಳಿಗೆ ಹಾಕಮ್ಮ. ನೋಡಿ ಜಜಸ್, ನಮಸ್ಕಾರ. ನಾನು ದೇವ್ರ ಹತ್ರ ಬೆಳಗು ಮುಂಜಾನೆ ದಿನ ಹತ್ರ ಬೇಡ್ಕೊಂತ ಇದ್ದೆ, ಈ ಪೀಸ್ ನ ಹೆಂಗೆ ಯಾರಿಗ್ ಸೇಲ್ ಮಾಡ್ಲಿಯಪ್ಪ ಅಂತೇಳಿ. ಅಂತೂ ಇಂತೂ ದೇವ್ರ ನನ್ ಮೇಲೆ ದಯ ತೋರಿಸ್ಬಿಟ್ಟು ಈ ಪೀಸಿಗೆ ಸೇಲ್ ಮಾಡ್ಬಿಟ್ಟಿದ್ದಾನೆ. ನಿಮ್ಮ ಆಶೀರ್ವಾದ, ನಿಮ್ ದಯ, ಎಲ್ಲರ ಆಶೀರ್ವಾದ ಇಲ್ ಮೇಲೆ ಇರ್ಲಿ. ಹಂಗೆ ನೋಡಿ ನಾವು ಬಂದಿದ್ದೀವಿ, ಏನ್ ಮಾಡ್ತಿರೋ ನೋಡಿ. ಮೇಡಮ್ ನಿಮ್ದೆಲ್ಲ ಫಸ್ಟ್ ಮೂವಿ ನಿಮ್ದು, ಅದನ್ನೆಲ್ಲ ನೆನಪು ಮತ್ತೆ ಮರ್ಕಳಿಸಿದೀವಿ ನೋಡಿ. ಏನ್ರಿ ಇಷ್ಟ ಆದ್ರೆ ಏನಾದ್ರು ಕೊಟ್ರೆ ಪುಣ್ಯ ಬರುತ್ತೆ ನೋಡಿ. ನಮಸ್ಕಾರ. ಅದೇ ಖುಷಿ ಒಂದು ಫ್ಯಾಮಿಲಿ ಸಾಂಗ್ ಹಾಕಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ, ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ. ಓಕೆ, ಬಾಲಿ ಜೋಶ್. ಹಲವಾರು ವಿಶೇಷತೆಗಳಿಗೆ ನಾಂದಿ ಈ ಒಂದು ಆಕ್ಟ್. ಮೇಡಮ್ ಹೇಗ ಅನ್ನಿಸ್ತು? ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಹೇಳಲೇಬೇಕು, ಅಪ್ಪು ಇಸ್ ಯುನೋ, ನಾನು ಈಗ ಹಾಡುಗಳು ಕೇಳ್ತಾ ಇದ್ದೆ ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಬಟ್ ಎಲ್ಲಾ ಹಾಡುಗಳು ಇವತ್ತು ಅಪ್ಪಾಜಿ ಹಾಡಿರೋ ಹಾಡು, ಆ ದೇವರ ಹಾಡಿದು ಎಷ್ಟು ಚೆನ್ನಾಗಿ, ಇವತ್ತು ಎಷ್ಟು ಚೆನ್ನಾಗಿದೆ ಆ ಹಾಡು. ಕೇಳಕ್ಕೆ ಎಷ್ಟು ಐ ಫೀಲ್ ರಿಯಲಿ ನೈಸ್ ವೆನ್ ಐ ಹಿಯರ್ ದಟ್ ಸಾಂಗ್. ನನ್ ಕೆರಿಯರ್ ಪ್ರತಿ ಒಂದು ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಆಗಿದೆ, ಸ್ಪೆಷಲಿ ಇನ್ ಕನ್ನಡ ಅಂಡ್ ತೆಲುಗು ಮೇಜರ್ ಇಂಡಸ್ಟ್ರೀಸ್ ವೆರ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಎರಡು ಸ್ಟಾರ್ಟ್ ಆಗಿದ್ದಿದೆ ಚಿತ್ರದಿಂದ. I have to thank when it comes to Appu. One is Parvatama Rajkumar Amma and Puri Jagannath. Both of them have to be thanked every day of my life. I want to thank Satish and the team. Thank you, Satish. Thank you so much. Suraj was so good in that character, Kano. Minchu, perfect dance movements. Now Appu ಅದೇ ತರ ಡಾನ್ಸ್ ಮಾಡಿದ್ದು, ಸೇಮ್ ಮೂವ್ಮೆಂಟ್ಸ್ and ಹೇಳಿದ್ದು ಸೇಮ್ ಮೂವ್ಮೆಂಟ್ಸ್ ಆನ್ ಸ್ಟೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮಿಂಚು, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಮೇನ್ ಲೀಡ್ಸ್ ಮಾಡಿದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಐ ಲೈಕ್ ಪ್ರವೀಣ್ ಆಲ್ಸೋ ಇನ್ ಫಾದರ್ಸ್ ಕ್ಯಾರೆಕ್ಟರ್, ನಂಗೆ ತುಂಬಾ ಇಷ್ಟ ಆದ ಅವನು. ಸುನೀಲ, ನೀನ್ ಆಕ್ಟ್ ಮಾಡ್ತೀಯ ಅಂತ ನನಗೆ ಆಕ್ಚುಲಿ ಲಾಸ್ಟ್ ಟೈಮ್ ನೀನ್ ಬಂದಾಗ ಇಷ್ಟ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅನ್ಸುತ್ತೆ. ನೀನು ಇವತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಅಂಡ್ ಮೇಜರ್ ಸ್ಟಾರ್ ಆಫ್ ದ ಆಕ್ಟ್ ವಾಸ್ ರಮೇಶ ಅಪ್ಪ. ಸ್ಟಾರ್ಟಿಂಗ್ ಲೀಡ್ ಕೊಟ್ಟಿದ್ದ ಆಕ್ಟ್ ಗೆ ಏನು ಅವನು ಅವ್ನ ಹುಡುಗರು ಆಟನ ಅದು. ಗ್ಯಾಂಗ್ ಬಂದ್ರು ಸ್ಟಾರ್ಟಿಂಗ್. ಅಣ್ಣ ನನ್ ಬಹಳ ಫೇವರೇಟ್ ಮನುಷ್ಯ ಆತ. ನಾನು ಬಹಳ ಇಷ್ಟಪಡ್ತೀನಿ ಅವನ್ನ. ತುಂಬಾ ಸಣ್ಣ ಮಗುವಿನ ನೋಡಿದೀನಿ. ಅವ್ರ ತಂದೆಗಿರೋ ಅಷ್ಟು ಗುಣನು ದೇಣಿಗೆಯಾಗಿ ತಗೊಂಬಂದಂತ 3 ಜನ ಗಂಡು ಮಕ್ಕಳು. ಅವ್ರಿಗೆ ಅಹಂ ಅಂದ್ರೆ ಗೊತ್ತಿಲ್ಲ, ಅಹಂಕಾರ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ನಾನು ಒಳ್ಳೆ ಪುಣ್ಯ ಮಾಡಿ ಒಳ್ಳೆ ಅಪ್ಪನ ಮಕ್ಕಳಾಗಿ ನಾವಿದ್ದೀವಿ ಅಂತ ಅಪ್ಪನ ಹೆಸರನ್ನ ಉಳಿಸ್ಬೇಕು ಅಂತ ಈ ಸಮಾಜದಲ್ಲಿ ಬೇರೆಯವರೆಲ್ಲ ಎಷ್ಟು ಆರ್ಭಟ ಮಾಡಿದ್ರು ಕೂಡ ಅವರು ತಗ್ಗಿ ಬಗ್ಗಿ ನಮಗೆ ಏನು ಗೌರವ ಕೊಟ್ಟಿದಾರೋ ಆ ಗೌರವಕ್ಕೆ ನಾವು ಶರಣಾರ್ಥಿ ಅಂತ ಹೇಳಿ ಬಹಳ ಸೌಮ್ಯದಿಂದ ಬದುಕ್ತಾ ಇರುವಂತ ಒಂದು ಫ್ಯಾಮಿಲಿಯ ಒಂದು ಅದ್ಭುತ ಕುಡಿಯವರು. ಎಲ್ಲ ಇವಾಗ ಶಾಕ್ ಆಗ್ಬಹುದು, ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ನೋಡ್ತಾರ, ಯಾರು ಇವ್ರನ್ನೆಲ್ಲ ನಿಲ್ಸ್ಬಿಟ್ಟು ಮಾತಾಡಿಸ್ತಾವ್ರೆ ಅಂತ. ಇವರೆಲ್ಲ ನಟರಿರ್ಬಹುದು, ಆದ್ರೆ ನಮ್ಮೆಲ್ರಿಗೂ ಕೂಡ ಹೊಟ್ಟೆ ತುಂಬಾ ಊಟ ಕೊಟ್ಟು ನಮ್ಮನ್ನ ನೋಡ್ಕೊಳ್ಳುವಂತ ಹುಡುಗರು ಅವರೆಲ್ಲ.
ದೇ ಬಿಲಾಂಗ್ ಟು ಅವರ್ ಪ್ರೊಡಕ್ಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುನೀಲ, ಅಪ್ಪನ ಮೇಲೆ ಯಾವ್ದೋ ಒಂದು ಹಾಡು ಮಾಡಿದ್ಯಂತಲ್ಲ ನೀನು, ಹೇಳ್ತೀಯ ಅದು? ಹಾ ಸರ್. ನಿನ್ನ ದಾರಿ ಕಾಯುತ್ತಿರುವೆ ನಾನು, ನಿನ್ನ ದಾರಿ ಕಾಯುತ್ತಿರುವೆ ನಾನು, ಬರುವೆ ನೀ ಬೇಗ ನನ್ನ ಬಳಿಗೆ, ಬರುವೆ ನೀ ಬೇಗ ನನ್ನ ಬಳಿಗೆ, ನಿನ್ನ ನೋಡದೆ ನಾನು ಹೇಗೆ ಇರುವೆ ಅಲ್ಲಿ, ನಿನ್ನ ನೋಡದೆ ನಾನು ಹೇಗೆ ಇರುವೆ ಅಲ್ಲಿ, ಬರುವೆ ನೀ ಬೇಗನೆ ನನ್ನ ಬಳಿಗೆ, ನನ್ನ ಬಳಿಗೆ. ಎಲ್ಲಿರುವೆ ಅಪ್ಪ ಅಪ್ಪ ಅಪ್ಪ, ಎಲ್ಲಿರುವೆ ನೀ ಹೇಗಿರುವೆ, ನಿನ್ನ ನೋಡದೆ ನಾನು ಥ್ಯಾಂಕ್ ಯು ಸೋ ಮಚ್ ಸುನಿಲ, ತುಂಬಾ ಚೆನ್ನಾಗಿ ಹಾಡಿದೆ ನೀನು. ಥ್ಯಾಂಕ್ ಯು ಸೋ ಮಚ್ ಟು ದಿ ಗ್ಯಾಲರಿ. ನೋಡಿ, ಇಲ್ಲೊಬ್ಬ ಹೀರೋ ಇಡೀ ಚಿತ್ರರಂಗನೇ ತನಗೆ ಸಲಾಂ ಹೊಡಿಬೇಕು ಅನ್ನೋ ತರ ಒಂದು ದೊಡ್ಡ ಅಭಿಮಾನಿ ಬಳಗನೆ ಬೆಳೆಸ್ಕೊಂಡಿದ್ದಾನೆ. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರೋ ಹೀರೋಗೆ ಒಂದು ಸಣ್ಣ ಸಮಸ್ಯೆ ಇದೆ. ಹಾಗಾದ್ರೆ ಸಮಸ್ಯೆ ಆದ್ರೂ ಏನು ನೋಡೋಣ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಜಗಡ ಮಾಲೀಕತ್ವದ ಜಿಜಿ ನಾಯಕತ್ವದ ನರಸಿಂಹರಾಜು ನಗೆ ಬಳಗ, ಹಾಗೂ ಈ ತಂಡಕ್ಕೆ ಜೊತೆ ಆಗ್ತಾ ಇದ್ದಾರೆ DKD ಫ್ಯಾಮಿಲಿಯ ಅನಿಖಾ. ಜಡ್ಜಸ್ ನಮಸ್ಕಾರ. ನಮಸ್ಕಾರ ರೀ. ಅಂದಂಗೆ ನಾನು DD ಅಂತ, ಡೈರೆಕ್ಟರ್ ಡಿಂಗಿರ್ವಿಲ್ಲಿ. ನಾನೊಂದು ಫಿಲ್ಮ್ ಮಾಡ್ತಾ ಇದ್ದೀನಿ ಮೇಡಮ್. ಮತ್ತ ನಾರಿ ಈ ಸಿನಿಮಾದಾಗ ಫುಲ್ ಲೀಡಿಂಗ್ ಕ್ಯಾರೆಕ್ಟರ್ ಮಾಡಕತ್ತೀನ್ರಿ, ಪ್ರತಿ ಸೀನಾಗೂ ಇರ್ತೀನ್ರಿಪ್ಪ. ಹಾಗಂತ ಇವ್ರನ್ನ ಹೀರೋಯಿನ್ ಅನ್ಕೊಂಡ್ರ? ಅಲ್ಲ, ಪ್ರೊಡ್ಯೂಸರ್ ಅನ್ನೋ ಒಂದೇ ಕಾರಣಕ್ಕೆ ಪೂರ್ತಿ ಫಿಲ್ಮ್ ಅಲ್ಲಿ ಇರ್ತೀರಾ, ಪ್ರತಿ ಸೀನಲ್ಲಿ ಇರ್ತೀರಾ ಅಂತ ಹೇಳಿದೆ. ಆದ್ರೆ ಈ ಅಮ್ಮನ್ಗೆ ಆಕ್ಟಿಂಗ್ ಗಂಧ ಗಾಳಿ ಗೊತ್ತಿಲ್ಲ ಸರ್, ಏನ್ ಮಾಡೋದಂತಾಗಿದೆ. ಡೈರೆಕ್ಟ್ರೆ, ನನ್ಗೆ ಎಷ್ಟು ಹೊಗಳುತ್ತೀರಿ ಪಾಪ, ಡೈಲಿ ಅವರು ಹೊಡೆದುತ್ತಾರ, ನೀವು ಹೊಗಳುತ್ತೀರಿ. ಹೋಗ್ಲಿ ಹೋಗ್ಲಿ, ನಾ ಮ್ಯಾಲಕ್ ಹೋಗಕತ್ತೀನಿ, ಬರ್ರಿ ಚಲೋ ಮಾಡೋಣ. ಮೇಡಮ್, ನಮ್ಮ ಊರಿಗೆ ಹೀರೋ ಯಾರು ಅನ್ಕೊಂಡ್ರಿ? ಯಾರಪ್ಪ? ಸಲಾಂ ರಾಕಿ ಬಾಯಿ. ರಾಕಿ ಬಾಯಿ ಯಪ್ಪ, ಆಗೋದಿಲ್ರಿ ಆಗೋದಿಲ್ರಿ. ರಾಕಿ ಬಾಯಿ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡುವಷ್ಟು ಬಜೆಟ್ ಇದ್ರಾಗಿಲ್ರಿ ಅಪ್ಪ. ಆ ರಾಕಿ ಬಾಯಿ ಅಲ್ಲ, ಮತ್ತೆ ಸೂರ್ಯಬಾಯ್. ಸೂರ್ಯಬಾಯ್ ಮುಂದೆ ಸಲಾಂ ಅಂದ್ರಿ. ಅವ್ರಿಗೆ ಯಾರು ಮರ್ಯಾದೆ ಕೊಡಲ್ಲ, ಅದಕ್ಕೆ ಹೆಸರು ಮುಂದೆ ಸಲಾಂ ಅಂತ ಅವ್ರು ಇಟ್ಕೊಂಡವ್ರು. ಹೌದೇನಿ? ಈಗ ಬ್ಯಾರಿ ಯಾರದಾರಪ್ಪ? ಮೇಡಮ್, ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಂಟ್ ಮಾಸ್ಟರ್ ನ ಪರಿಚಯ ಮಾಡ್ತಾ ಇದ್ದೀನಿ. ಯಾರ್ರಿ ಅವರು? ಅವರ ನೋಡಿದ್ರೆ ಮೇಡಮ್ ಗಾಬರಿ ಬೀಳ್ತಾರೆ. ಸುಚಿ, ಮಿಸ್ ಯು ಸರ್. ಸಕ್ಕತ್ತಾಗಿ ಸ್ಟಂಟ್ ಮಾಡಿದ್ರ ಸರ್. ತುಂಬಾ ಕಷ್ಟಪಟ್ಟು ಈ ಪೊಸಿಷನ್ ಬಂದಿದ್ದೀನಿ ಸರ್. ಇದಕ್ಕೆ ಕಷ್ಟ ಅಂದ್ರೆ ಹೆಂಗೋ, ಹೋದ್ವಾರ ನಾನು ಏರೋಪ್ಲೇನ್ ಕೆಳಗಡೆ ಕೈ ಇಟ್ಟಿದ್ದೆ. ಸರ್, ಯುರೋಪ್ಲೇನ್ ಕೆಳಗಡೆ ನಾನು ನಿಮ್ ಕೈಗೆ ಏನೂ ಆಗ್ಲಿಲ್ವಾ? ಏನಾಗುತ್ತೆ, ಏರೋಪ್ಲೇನ್ ಮೇಲೆ ಹೋಗ್ತಿತ್ತು, ನಾ ಕೆಳಗೆ ಕೈ ಇಟ್ಟಿದ್ದೆ. ಇದಕ್ಕೆ ಗಾಬರಿ ಆಗ್ತೀಯಲ್ಲೋ. ನೆಕ್ಸ್ಟ್ ವೀಕ್ ನಾನು ರಾಕೆಟ್ ಕೆಳಗಡೆ ತಲೆ ಇಡ್ಬೇಕು ಅನ್ಕೊಂಡಿದ್ದೀನಿ. ಮೇಲೆ ಹೋಗ್ತಿರತ್ತೆ, ಹಿಂಗ್ ನೋಡೋದು ತಲೆ. ತುಂಬಾ ಕಷ್ಟ, ಮನೇಲೆಲ್ಲ ಟ್ರೈ ಮಾಡ್ಬೇಡ ನೀನು. ಸರ್, ಈ ಸಿನಿಮಾದಲ್ಲಿ ಒಂದ್ ಹೀರೋ ಚಾನ್ಸ್ ಕೊಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ. ಹೀರೋ ನೀನು ಏನು ಡೈರೆಕ್ಟರ್ ಹತ್ರ ಹೋಗಿ, ಸಾರ್ ಈ ವೈಕ್ ನಮ್ಗೆ ಈ ವ್ಯಕ್ತಿನ ಟೀಮ್ಗೆ ಕೊಡಿ ಸಾರ್, ಇಲ್ಲಾಂದ್ರೆ ನನಗೆ ಕಂಟೆಂಟ್ ಇಲ್ಲ ಸಾರ್ ಅಂತ ಹೇಳುವಷ್ಟು ಸುಲಭ ಅನ್ಕೊಂಡ್ಯಾ? ಅಲ್ಲ ಕಣೋ, ನಿನ್ನ ಕರ್ತಿರೋದು ವಿಲನ್ ಕ್ಯಾರೆಕ್ಟರ್ಗೆ, ಅದನ್ನ ಮುಚ್ಕೊಂಡ್ ಮಾಡು. ಸರಿ, ಈ ಸಿನಿಮಾ ಹೀರೋ ಯಾರು ಸರ್? ರಾಕಿ ಭಯ್ಯ ಸಾರ್, ಅವ್ರ ದೊಡ್ಡ ಫ್ಯಾನ್ ಸರ್. ನಾನು ಅವ್ರ ತರ ಗಡ್ಡ ಬಿಡ್ಬೇಕು ಅಂತ ಎಣ್ಣೆ ಎಲ್ಲ ಹಚ್ಕೊಂಡು ಸಾಯ್ತಾ ಇದ್ದೀನಿ. ನೀನೆಲ್ಲ ಕುತ್ಕೊಳ್ಳಲೇ. ಯಾರು? ಎಣ್ಣೆ ಎಲ್ಲಿಗೆ ಹಚ್ಚಬೇಕು, ಅಲ್ಲಿಗೆ ಹಚ್ಚಿದ್ರೆ ಬೇಗ ಗಡ್ಡ ಬರ್ತಿದ್ದೆ. ಎಲ್ಲೆಲ್ಲಿಗೆ ಹಚ್ಚತ್ತಲ್ಲೋ? ನಾನು ಹೇಳಿದ್ದು ರಾಕಿ ಬಾಯ್ ಅಲ್ಲ, ಸೂರ್ಯಬಾಯ್. ಸೂರ್ಯಭಯ್ಯ ಮತ್ ಸಲಾಂ ಅಂದ್ರಿ? ಅವ್ರಿಗೆ ಮರ್ಯಾದೆ ಕೊಡಲ್ಲ, ಅದಕ್ಕೆ ಹೆಸರು ಮುಂದೆ ಅವರೇ ಸಲಾಂ ಅಂತ ಇಟ್ಕೊಂಡವ್ರು.
ಮಾಸ್ಟರ್ ಜಿ ಆಫ್ಟರ್ ಮೈ ಮದರ್ ಅಂಡ್ ಫಾದರ್. ಇವ ಏನ್ ಮಾಡಕತ್ತಾನ? ಚಿನ್ನಿ ಪ್ರಕಾಶ್ ಮಾಸ್ಟರ್ ಅಲ್ಲ ಅವರು ಸರ್ ಅವಾಗ ಬಂದಾಗ ಹಂಗೆ ಇದ್ರಲ್ಲ ಸರ್. ಆವಯ ಮಾಸಂಗಮದಿಂದ ಹೊರಗೆ ಬಂದಿಲ್ಲ ಮನೆಗೆ ನೋಡ್ತೀನಿ ಸ್ನಾನ ಮಾಡುವಾಗ ಸೋಪನ್ನು ಕಚ ಕಚ ಅಂತ ಆಗ್ತಾವ, ಊಟ ಮಾಡುವಾಗ ಕಚ ಕಚ ಅಂತ ತಿಂತವ್ರೆ. ಸರ್ ಸೇವಿಂಗ್ ಮಾಡ್ಬೇಕಾದ್ರೆ ಕಚ ಕಚ ಅನ್ಬಿಟ್ಟಿರಿ ದೌಡೆ ಕೂದೈತದೆ. ಓಕೆ ಸರ್. ನಮಸ್ಕಾರ ಮಮ್ಮಿ, ನಾನ್ ಯಾರು ಅಂತ ಗೊತ್ತಾಯ್ತಾ? ಶಾರುಖ್ ಸಲ್ಲು ಸೂರ್ಯ ಅನ್ಕೊಂಡ್ರ? ಅಲ್ಲ, ಸಲಾಂ ಸೂರಿ ಬಾಯ್. SSB. ನೀವೇನು ಹೇಳಿದ್ದು ನನಗೆ ಕೇಳಿಸಲ್ಲ, ಯಾಕಂದ್ರೆ ಈ ಸ್ಕಿಟ್ ಅಲ್ಲಿ ನನಗೆ ಕಿವಿನೇ ಕೇಳಲ್ಲ. ಹೌದಾ? ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ನೈಟ್. ಓಕೆ ಇರ್ಲಿ ಪಾರ್ಟಿ ಕೊಡ್ತೀನಿ. ನನಗೆ ಕಿವಿ ಕೇಳಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಇಲ್ಲಿ ಇದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಬಾರದು. ಒಂದ್ ವೇಳೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಕೆನ್ನೆ ಕೆರ್ಕೋ, ಇಲ್ಲಾಂದ್ರೆ ಬರ್ತು. ಓಕೆ ಡೋಂಟ್ ವರಿ, ಐ ಆಮ್ ಹಿಯರ್ ನೋ. ನಾನು ಏನ್ ಹೇಳಿದ್ರು ಆನ್ಸರ್ ಮಾಡಿ. ಸರ್, ನಾನು ಈ ಫಿಲ್ಮ್ ಡೈರೆಕ್ಟ್ರು. ಕಾಫಿ ಬೇಡ, ಟೀ ಓಕೆ. ಡೈರೆಕ್ಟ್ರು ಟೀ ಜೊತೆಗೆ ನೀರು ಓಕೆ. ಏನ್ ಹೇಳಕತ್ತಾರ ಅವ್ರು? ಡೈರೆಕ್ಟ್ರೇ, ಹಾಯ್, ಹೌ ಆರ್ ಯು? ಡೈರೆಕ್ಟ್ರು, ಐ ಆಮ್ ಕಮಿಂಗ್ ಫ್ರಮ್ ಮೈಸೂರು. ಹೌದಾ? ಯಾ ಸೂಪರ್. ನಾರಿ ಪ್ರೊಡ್ಯೂಸರ್. ಈ ಸಿನಿಮಾದಾಗ ಪ್ರತಿ ಸೀನಾಗೂ ಇರ್ತೀನ್ರಿ. ಡೈರೆಕ್ಟ್ ಹೇಳ್ಯಾರ. ಕ್ಯಾಮ್ರಾ ಬ್ಯಾಕಪ್. ಏನಾಯ್ತು ಸರ್? ಮತ್ತಿನ್ನೇನ್ರಿ, ನಾನ್ ಯಾರು? 250 ಸಿನಿಮಾಕ್ಕೆ ಪಾತ್ರ ಪರಕಾಯ ಪ್ರವೇಶ ಮಾಡಿ ಹೀರೋ ಆದವ. ನನಗೆ ಈ ಲೋಕಲ್ ಹೀರೋಯಿನ್ ಅವ್ರು ಇರ್ಬೇಕು. ಅವ್ರು ಯಾರು? ಅನ್ನದಾತ್ರಿ. ನಮ್ಗೆಲ್ಲ ಅನ್ನ ಹಾಕೋರೆ ಅವರು. ಅನ್ನದಾತ್ರಿಗೆ ಯಾರು ಜೈ ಅನ್ಲಿ. ನಿಮ್ ಮೂತಿಗೆ ಇಂತ ಹೀರೋಯಿನ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಇವಾಗ ಬರ್ತಾರೆ ನೋಡಿ ಹೀರೋಯಿನ್ ಎಂಟ್ರಿ. ದಿಂಡಿ ದಿಬ್ಬರ ದಿಂಡಿ ದೀಪ ಎಲ್ಲಿಟ್ಟೆ, ಗೀಲಿ ಗೀಲಿ ವೈತಾ ವೈತಾ ಕಂಬದ ಮ್ಯಾಲಿಟ್ಟೆ. ದಿಬ್ಬರ ದಿಂಡಿ ದೀಪ ಎಲ್ಲಿಟ್ಟೆ, ಗೀಲಿ ಗೀಲಿ ವೈತಾ ವೈತಾ ಕಂಬದ ಮ್ಯಾಲಿಟ್ಟೆ. ರಾಜಿ ಎಂತ ಸಾಂಗ್. ಸುಂಟರಗಾಳಿ ಸೂಪರ್ ಹೀರೋಯಿನ್ ಸೂಪರ್ ವಂಡರ್ಫುಲ್ ಮಾರ್ವೆಲಸ್. ಹೈಟು ಒಂದ್ ಸ್ವಲ್ಪ ಎತ್ತಿ ಸಖತ್ತಾಗಿದೆ. ಎಲ್ಲರೂ ಮಮ್ಮಿ ಎಲ್ಲರೂ ಸ್ವಲ್ಪ ಕಮ್ಮಿ ಆದ್ರೂ ಮ್ಯಾನೇಜರ್ ಹೀರೋಗೆ ಇಷ್ಟ ಆದ್ರೆ ನೀವು ಸೂಪರ್ ಫಸ್ಟ್ ಸೀನ್ ಹೋಗೋದ ಸರ್? ಫಸ್ಟ್ ಸೀನ್ ಹೋಗೋದ? ಬ್ರೇಕ್ ಎಲ್ಲ ಬೇಡ ಸೀನಿಗೆ ಹೋಗೋಣ. ಸೀನ್ ನೋಡಿ ಸರ್, ಫಸ್ಟ್ ಸೀನ್ ಅಲ್ಲಿ ಏನೆಲ್ಲ ಇದೆ ಅಂತೆಲ್ಲ ಡೈಲಾಗ್ ನೋಡ್ಕೊಳ್ಳಿ. ಫಸ್ಟ್ ಗೆ ನಿಮ್ ಟೇಕೆ ತೆಗಿತೀನಿ. ಟಂಟ್ ಮಾಸ್ಟರ್ ಬನ್ನಿ ಇಲ್ಲಿ ಸರ್. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ? ಅಲ್ಲ, ವಿಲನ್. ಇನ್ ಮೂತಿ ಕರೆಕ್ಟ್ ಆಗಿ ನೋಡಿ ಅಂತೆ ಮೇಡಮ್. ಎಮ್ಮೆಗೆ ಪೈಲ್ಸ್ ಬಂದ ತರ ಇದೆ. ಫಸ್ಟ್ ಸೀನ್ ಇವರಿಗೆ ತೆಗಿಬೇಕು ಅನ್ಕೊಂಡೆ, ಎಲ್ಲ ಮೂಡ. ಸರ್ ಒಂದ್ ನಿಮಿಷ. ಸುಚಿ ಮಿಸ್ ಯು. ಸುಮ್ಮನೆ ಬಂದು ಇಂಪ್ರೂವ್ ಸುಚಿ ಅಂತ ವರ್ಕ್ ಆಗಿಲ್ಲ ಅಂದ್ರೆ ಸುಚಿ ಅಂತ. ಓಕೆ ಫಸ್ಟ್ ಸೀನ್ ಮೇಡಮ್ ಬನ್ನಿ ಮೇಡಮ್. ನೀವು ಫಸ್ಟ್ ಸೀನ್ ನಿಮ್ಗೆ ಮೇಡಮ್. ಫಸ್ಟ್ ಸೀನ್ ಅಲ್ಲಿ ನೀವು ಮುಂದೆ ಬರ್ತೀರಾ ಮೇಡಮ್. ಹೀರೋ ಸಿಗ್ತಾನೆ. ಹೀರೋ ಸಿಕ್ಕಾಗ ಅವ್ರು ಡೈಲಾಗ್ ಹೇಳ್ತಾರೆ, ನೀವು ರಿಯಾಕ್ಟ್ ಮಾಡ್ಬೇಕು. ಓಕೆ ರೆಡಿ. ನಾ ಈ ಸೀನಾಗ ಎಲ್ಲಿ ಬರ್ತೀರಪ್ಪ? ಇವರು ಬೇರೆ ಇದಾರಲ್ಲ. ಪಾರ್ಕ್ ಸೀನ್ ಅಲ್ಲಿ ಸಖತ್ತಾಗಿರೋ ಕ್ಯಾರೆಕ್ಟರ್ ಇದೆ. ಹೌದ್ರಿ? ಸೂಪರ್ ಆಗಿದೆ. ಇದೆಲ್ಲ ಬರ್ಬರಿ ಆದ್ರಿ. ಇಲ್ಲೂ ಯೂಸ್ ನಿಮ್ಮನ್ನು ನಾನು ಯೂಸ್ ಮಾಡ್ಕೊಂಡೆ. ಸೂಪರ್ ಮೇಡಮ್. ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಇರಮ್ಮ ಇರು. ಆಕ್ಷನ್ ಹೇಳಿ, ಆಮೇಲೆ ಬಾ. ಗೋ ಬ್ಯಾಕ್. ಸಾರಿ ಮೇಡಮ್, ಕೇಳ್ತಿಲ್ಲ ಅಂತ. ಓಕೆ ಆಕ್ಷನ್. ಇರಮ್ಮ. ಕಮಲಿ ಯಾಕಮ್ಮ ಅಷ್ಟು ಅರ್ಜೆಂಟು? ಫಸ್ಟ್ ಇಂಡಸ್ಟ್ರಿ ಬಂದಿದ್ದು. ಡೋಂಟ್ ವರಿ ಮಾಡಬೇಡ. ಗೋ ನಾನು ಹೇಳ್ತೀನಿ. ಹೋಗು. ಏನಾಯ್ತು ಸರ್? ಬಟ್ಟೆ ಹೇಳೋ ಪಾಪ, ಆ ಮಗುಗೆ ಕಿವಿ ಕೇಳಲ್ಲ. ನಾನು ಹೇಳ್ದೆ ಮೇಡಮ್, ಅವ್ರು ಏನೋ ಕನ್ಫ್ಯೂಷನ್. ಮಗನೇ, ಆ ಮಗುಗ್ ಬೈತೇನು? ಸ್ವಲ್ಪ ಕೂಲಾಗಿ ಹೇಳು.
ಡೈರೆಕ್ಟ್ ಸೌಂಡ್ ಅಲ್ಲಿ ಏನು ಕೇಳಲ್ಲ. ಓಕೆ ಓಕೆ ಸರ್. ರೆಡಿ ರೆಡಿ ಆಕ್ಷನ್. ಮಗನೇ ಅಲ್ಲಿ ನೋಡೋ ಮಗು ಮುಖ ನೋಡು. ಓಡ್ಸಿ ಓಡ್ಸಿ 2 ರೌಂಡ್ ಕಮ್ಮಿ ಮಾಡ್ಸಿದ್ಯಲ್ವ. ಮತ್ತೆ ಹೇಳು ಡೈರೆಕ್ಟ್ ಸೌಂಡ್ ಕೇಳಿಸಲ್ಲ. ಆಕ್ಷನ್ ಆಕ್ಷನ್ ಅಂತ ಗೊತ್ತೇ ಹೇಳು. ಹೇಳದ್ನಲ್ಲ ಸರ್, ಏನಾಯ್ತಾ ನಿಮ್ಗೆ? ಅವಾಗಿಂದ ನೋಡ್ತೀವಿ ಬರೀತಿದ್ದಲ್ಲ ಏನದು? ಚೆಕ್ಗೆ ಸೈನ್ ಹಾಕ್ತಾ ಇದ್ದೆ. ಮೇಡಮ್ ನೋಡಿ, ಅವ್ರು ಸ್ವಲ್ಪ ಕೋಪದಲ್ಲಿದ್ದಾರಂತೆ, ನೀವು ಕೋಪದಲ್ಲೇ ಪ್ರಪೋಸ್ ಮಾಡಿ. ಕೋಪ? ಅವಾಗ ಏನು ರಿಯಾಕ್ಟ್ ಮಾಡಲ್ಲ. ಕೋಪ ಆಂಗ್ರಿ. ಓಕೆ ಓಕೆ, ಐ ಆಮ್ ರೆಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ಯಾಕೆ ನನ್ನ ಪ್ರೀತಿ ಮಾಡ್ತಿಲ್ಲ? ನೀ ನನಗೆ ಐ ಲವ್ ಯು ಅಂತ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ. ಮೇಡಮ್ ಈ ಪ್ರಪೋಸ್ ಸಖತ್ತಾಗಿದೆ. ಸೀನ್ ಸಖತ್ತಾಗಿ ಬಂತು. ಇವಾಗ ನೆಕ್ಸ್ಟ್ ಸೀನು ಇದ್ರಲ್ಲಿ ಡ್ಯಾನ್ಸ್ ಬರುತ್ತೆ ಸರ್. ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಲನ್. ಏನೋ ನಂದೇ ಅವಾಗ ಸರ್. ಒಂದು ಜಂಪ್ ಮಾಡು, ಜಂಪ್ ಮಾಡು, ಮಾಡು, ಜಂಪ್ ಮಾಡು. ನಿಜವಾಗಿ ಹೊಡಿತೀರಲ್ರ. ಜಂಪ್ ಮಾಡಿ. ಎಷ್ಟು? 4 ಹೊರಗ ಮಾಡು. ಬೇರೆಯವ್ರು ಮಾಡುವಾಗ ಖುಷಿ ಆಗುತ್ತೆ. ಕೂತ್ಕೊಂಡು ಕೂತ್ಕೊಳ್ಳ. ಶುಚಿ ಮಿಸ್ ಸರ್. ಇವಾಗ ಡ್ಯಾನ್ಸ್ ಸೀನ್ ಸರ್. ಡೈರೆಕ್ಟರ್ ಈ ಸೀನಾಗ್ ನನ್ನ ಯೂಸ್ ಮಾಡ್ಕೊಂಡಿಲ್ವಲ್ರಿ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಏನ್ ಮಾಡಿದೆ? ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರು. ಬನ್ನಿ ಬನ್ನಿ, ಈ ಸೀನಲ್ಲಿ ನಿಮ್ಗೊಂದು ಕರೆಕ್ಟ್ ಆಗಿರೋ ಕ್ಯಾರೆಕ್ಟರ್ ಇದೆ. ಬನ್ನಿ ಇಲ್ಲಿ. ಏನ್ರಿಪ್ಪ? ಇಟ್ಕೊಳ್ಳಿ. ಇದೇನು? 2 ಇಟ್ಕೊಳ್ಳಿ. ಕಿಸಿರಿ ಜಂಪ್ ಮಾಡಿ. ಇದ್ರಾಗ ಚೇರ್ಗಳೇನಪ್ಪ? ಅಲ್ಲ ಆಲದ್ ಮರ. ಓಕೆ ಓಕೆ ಮೇಡಮ್, ಡ್ಯಾನ್ಸ್ ಮೇಡಮ್. ಇವಾಗ ಸರ್ ರೆಡಿ ಸರ್. ನೋಡ್ರಿ ಅವಮ್ಮ ಮ್ಯೂಸಿಕ್ ಬರಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡುತ್ತೆ. ಹೌದಲ್ವಾ? ಡೈರೆಕ್ಟ್ರಿ ಐ ಆಮ್ ರೆಡಿ. ಮ್ಯೂಸಿಕ್. ಓಕೆ, ಇವಾಗ ರೆಡಿ ಆಗ್ತಾರೆ. ಗಂಗಮ್ ಸ್ಟೈಲ್. ಓಕೆ, ಗಂಗಮ್ ಸ್ಟೈಲ್. ಗಂಗಮ್ ಸ್ಟೈಲ್. ಗಂಗಮ್ ಸ್ಟೈಲ್. ಗಂಗಮ್ ಡೈರೆಕ್ಟರ್ ನೋಡ್ರಿ ಮ್ಯೂಸಿಕ್ ಬರ್ತಾ ಇದ್ರು ಡ್ಯಾನ್ಸ್ ಮಾಡ್ತಿಲ್ಲ. ನಾನು ಯಾರು 250 ಸಿನಿಮಾಕ್ ಹೀರೋ. ನಾನು ಡ್ಯಾನ್ಸ್ ಮಾಡ್ತಿದ್ರೆ ಡ್ಯಾನ್ಸ್ ಮಾಡಲ್ವಾ ನೀನು? ಹೌದಾ? 250 ಸಿನಿಮಾಕ್ ಹೀರೋ ಎಲ್ಲಿದೆ? ಸಾಂಗ್ ಎಲ್ಲಿದೆ? ಹಾಡು ಎಲ್ಲಿದೆಯೋ? ಎಲ್ಲಿದೆ? ಸಾಂಗ್ ಕೇಳ್ತಿದ್ಯಾ? ಬಾರೋ ಬಾರಲೇ. ಅಯ್ಯೋ ಡೈರೆಕ್ಟರ್. ಮೇಡಮ್ ಏನ್ರಿ ಇವರು ಮ್ಯೂಸಿಕ್ ಹಾಕ್ದಾಗ ಡ್ಯಾನ್ಸ್ ಮಾಡೋರು ಸುಮ್ನೆ ಒಂದು ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ ನಾನ್ ಹೇಳಿದ್ದು ಅದನ್ನೇ. ಅವ್ರ ಮೈ ಮೇಲೆ ಕಂಬ್ಲಿ ಬಂದಿದ್ದಾಳೆ. ಅದೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಅದಕ್ಕೆ ಆಮೇಲೆ ಬಂದು ಈ ತರ ಹೊಡಿಯೋದಾ? ಈ ದಿನ ಬೇಡ, ಕ್ಯಾನ್ಸಲ್. ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಹಿಂಗ್ ಹೋಗ್ತೀನಿ. ನೀವ್ ವಿಲನ್ ಸೀನ್ ಮಾಡಕತ್ತಿ, ನನಗೇನು ರೋಲ ಕೊಟ್ಟಿಲ್ಲ. ನಾ ರೊಕ್ಕನು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಹಂಗೆ ಇಲ್ಲಿ ಮೇಡಮ್, ನಿಮ್ಗೊಂದು ಸಖತ್ತಾಗಿರೋ ಕ್ಯಾರೆಕ್ಟರ್ ಇದೆ. ಬನ್ನಿ ಇಲ್ಲಿ. ಕೊಡ್ತಿ? ಕತ್ತಿಟ್ಕೊಳ್ಳಿ. ಕತ್ತಿಯ? ಇಟ್ಕೊಳ್ಳಿ. ಚಾರ್ ಮೇಲೆ ಹೋಗಿ. ಚಾರ್ ಮೇಲೆ ಹಿಂಗಿಟ್ಕೊಳ್ಳಿ. ಸೂಪರ್ ಇದೆ. ಮಹಿಷ್ಮತಿ ಏನ್ರಿ? ಹೊರಂಗ ಯುದ್ಧ ಮಾಡ್ಬೇಕೇನ್ರಿ? 4 ಹಾಕಿ. ಇವಾಗ ಮಹಿಷ್ಮತಿ ಸ್ಟ್ಯಾಚು ನೀವು. ಇಷ್ಟು ಎತ್ತರ ರೋಲ್ ಕೊಟ್ಟಿದ್ಯಾ, ಒಂದು ದೊಡ್ಡ ಕಟ್ಔಟ್ ಹಾಕಿಸ್ಬೇಕು. ಹಾರನ್ ಹಾಕ್ತೀನಿ, ಸುಮ್ನೆ ನಿಂತ್ಕೊಳ್ಳಪ್ಪ ನೀನು. ಸರ್ ಬನ್ನಿ ಸರ್. ಕ್ಲೈಮ್ಯಾಕ್ಸ್ ಸೀನ್ ಮೇಡಮ್, 2 ಸೀನ್ ಬರುತ್ತೆ. ಈ ಸೀನ್ ಅಲ್ಲಿ ಹೀರೋ ಹೀರೋಯಿನ್ ಬಂದು ಕಿಸ್ ಕೊಡ್ತಾರೆ. ಅವಾಗ ವಿಲನ್ ಎಂಟ್ರಿ ಆಗ್ತಾನೆ, ಅವ್ನಿಗೆ ಹೀರೋ ಹೊಡೆದು ಸಾಯಿಸ್ಬೇಕು ಸರ್. 2 ಸೀನ್ ಬರುತ್ತೆ. ಓಕೆ, 2 ಸೀನ್ ಒಟ್ಟಿಗೆ ಮಾಡ್ತೇನು? ಡೋಂಟ್ ವರಿ, ನಾನಿದ್ದೀನಿ. ನಾನು ಹೀಗ್ ಮಾಡಿದ್ರೆ ರೊಮ್ಯಾನ್ಸ್, ಹೀಗೆ ಮಾಡಿದ್ರೆ ಫೈಟ್, ಫೈಟ್, ರೊಮ್ಯಾನ್ಸ್, ಫೈಟ್, ರೊಮ್ಯಾನ್ಸ್, ಫೈಟ್. ನಾನಿದ್ದೀನಿ. ಅಡ್ಯಾ ರೊಮ್ಯಾನ್ಸ್, ಫೈಟ್, ಫೈಟ್. ಐ ಆಮ್ ರೆಡಿ. ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್.
ಡೈರೆಕ್ಟರ್, ಹೀರೋ ಇದ್ರಲ್ಲಿ ನಂಗೆ ಒಂದ್ ಕಿಸ್ ಕೊಟ್ಟಿಲ್ಲ. I quit. ನಾನಾದ್ರೂ ಕಿಸ್ ಕೊಡ್ತೀನಿ. ಇಲ್ಲ ಮಮ್ಮಿ, ಡೈರೆಕ್ಟರ್ ಅವನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆಯಲ್ಲ. ಯಾವ್ದಕ್ಕೆ ಚೆಕ್ ಮಾಡ್ತೀನಿ ಇರು. ಮನು, ನನಗೆ ನಿನಗೂ ಪ್ರಾಬ್ಲಮ್ ಇದೆ ಅನ್ಸ್ತಿದೆ ಮನು. ಕಮಲ್ ಇಸ್ ಗೋಯಿಂಗ್. ಇದೆಷ್ಟು? ಇದೆಷ್ಟು? 4 ಗಂಟೆ ಮೇಲೆ ಕಾಲ್ ಶೀಟ್ ಇಲ್ಲ. 6 to 6 ಅಷ್ಟೇ. ನಿಜ ಹೇಳು, ನಿಂಗೆ ಕಿವಿ ಕೇಳಿಸಲ್ಲ ತಾನೆ? ಹೌದೌದು, ಈ ಕಾಸ್ಟ್ಯೂಮ್ ಬೇಡ. ಮಗನೆ, ನಿಜ ಹೇಳಿದ್ರೆ ನಾನು ಬೇರೆ ತರ ತೋರಿಸ್ತೀನಿ. ನಿಂಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ವ್ಯಾಲ್ಯೂ ಬರೋ ತರ ಏನಾದ್ರು ಮಾಡ್ತಿದ್ನಲ್ಲೋ. ಏನು ಎಲ್ಲ ಗೊತ್ತಾಯ್ತಾ? ಅಯ್ಯೋ ನನ್ ಮಕ್ಕಳ್ರ, ನಿಜ ಹೇಳ್ಕೊಡು. ಏನು ಸಾರಿ, ಅಯ್ಯೋ ನಂಗೆ ಕಿವಿ ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಲನ್. ಏನೋ ಸರ್, ನಂದೇ ಅವಾಗ ಸರ್. ಇವಾಗ ನಿಂದಲ್ಲ, ನಂದು. ಮಗನೆ, ಏನು ಇಂಪ್ರಾಂಪ್ಟು ಎಲ್ಲ ನೆಟ್ ಕೇಳಲ್ಲ, ಇಂಪ್ರಾಂಪ್ಟ್ ಅಂತ. ಸೀನ್ ಮುಗಿತೇನ್ರಿಪ್ಪ. ಹಿಂಗ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಾಗ ನಂದು ಒಂದು ಕಟೌಟ್ ಹಾಕ್ಸ್ಬಿಡ್ರಿಪ್ಪ. ಓಕೆ, ಒಂದು ಅದ್ಭುತವಾದಂತ ಸ್ಕಿಟ್. ಅದಕ್ಕೆ ಹೇಳೋದು, ಏನಾದ್ರು ವೈಫಲ್ಯಗಳಿದ್ರೆ ಸ್ಟಾರ್ಟಿಂಗ್ ಹೇಳ್ಕೊಂಡ್ಬಿಡ್ಬೇಕು, ಕ್ಲಾರಿಟಿ ಇರುತ್ತೆ ಟೆಕ್ನಿಷಿಯನ್ಸ್ಗೆ. ಅದು ಮುಚ್ಚಿಟ್ಬಿಟ್ಟು ಶೂಟಿಂಗ್ ಮಾಡಕ್ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಚೆನ್ನಾಗಿತ್ತು. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಗೇಬ್ರಿಯಲಾ, ಐ ಲವ್ಡ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. You acted so well with so much energy. I think you've done one of the best jobs today on this stage. Absolutely. Especially Surya and you and Vishwa, you all three were really good together. Nange tumba ishta aadru ನೀವು. So much. Coming to Pravina did a fantastic job today. Thank you. Very, very good job. Manu, really loved you. Also, ನನಗೆ ಇವಳು ಪಾಪ ಕಣ ಅವಳು. So sweetly she acted today. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಲು ಅವಳು. ನನಗೆ ವಾಣಿ ತುಂಬಾ ಇಷ್ಟ ಆದ್ಲು. ನನಗೆ ಇನ್ಫ್ಯಾಕ್ಟ್ ಈ ಸ್ಕಿಟ್ ನನಗೆ ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಹೈ ಡ್ರಾಮಾ ಎಲ್ಲ ಇತ್ತು ಅನ್ಸ್ತು ನನಗೆ. ಐ ರಿಯಲಿ ಎಂಜಾಯ್ಡ್ ದ ಆಕ್ಟ್. ಲವ್ಲಿ ಆಕ್ಟ್, ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇದು ಹೆಂಗಿತ್ತು ಅಂದ್ರೆ, ಒಂದ್ ಮನೆಯಲ್ಲ ಒಂದ್ ತುಂಬಿ ಸಂಸಾರ, ದಿನ ಅದೇ ಮುಖ, ಅದೇ ದಿನಚರಿ. ಈ ಸಮಯದಲ್ಲಿ ಯಾರೋ ನೆಂಟರು ತುಂಬಾ ಇಷ್ಟವಾಗಿರೋರೆಲ್ಲ ಬಂದ್ಬಿಡ್ತಾರೆ. ಬಂದು ಕೂತ್ಕೊಬಿಟ್ಟಾಗ ಅವತ್ತು ಆ ಮನೆ ವಾತಾವರಣವೇ ಚೇಂಜ್ ಆಗ್ಬಿಡುತ್ತೆ. ಒಂದು ಹ್ಯಾಪಿನೆಸ್ ಬಂದ್ಬಿಡುತ್ತೆ. ಇಂಪ್ರಾಂಪ್ಟ್ ಆಗಿ ಏನೇನೋ ಮಾತಾಡ್ತಾ ಇರ್ತೀವಿ, ಎಲ್ಲೋ ಮಾತಾಡ್ತೀವಿ, ಯಾವ್ದೋ ವಿಷಯಕ್ಕೆ ಹೋಗುತ್ತೆ, ಒಂಥರ ನಗ್ತಾ ಇರ್ತೀವಿ, ಜಾಲಿಗಿರ್ತೀವಿ. ಆ ಫೀಲ್ ಕೊಡ್ತು ಈ ಆಕ್ಟ್ ನನಗಿವತ್ತು. ಎಲ್ಲಾರು ಯಾರ್ಯಾರೋ ಬಂದು ಸೇರ್ಕೊಂಡು ಏನೋ ಒಂಥರ ಸಂತೋಷ ಇಲ್ಲಿ ಹೊಸದಾಗಿ ಸಿಕ್ಕೋ ತರ ಆಯ್ತು. ನಾನು ವಾಣಿನ ನೋಡ್ತಾ ಇದ್ದೆ, ಎಷ್ಟು ಶಕ್ತಿ ಇದೆ ಅವಳಿಗೆ ಆಕ್ಟಿಂಗ್ ಅಲ್ಲಿ. ಪಾಪ ನಿಜ ವಂಡರ್ಫುಲ್ ಅಮ್ಮ. ನೀನು ತಮಾಷೆಗೆ ಹೇಳೋದಲ್ಲ, ಇದ್ರಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ತರ ನೀನ್ ನೋಡ್ತಾ ಇದ್ದೆ ನಾನು. ಇವ್ಳು ಏನ್ ಮಾಡ್ತಿದ್ದಾಳೆ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ನೀನ್ ಆಕ್ಟ್ ಮಾಡಿದೆ. ಇನ್ನ ಅವರು ಈ ಸ್ಟ್ರೀಟ್ ಡಾಗ್ಸ್ ತುಂಬಾ ಸ್ಮಾರ್ಟ್ ಇರುತ್ತೆ. ಅದು ಹೆಂಗೆ ಅಂದ್ರೆ ಎಲ್ಲಾ ಕಲಾಮಿಟಿಗೂ ಒಂದಕ್ಕೆ ಆಗಿರುತ್ತೆ. ಜಗಳದಲ್ಲಿ, ಊಟ ಕಿತ್ಕೊಂಡ್ ತಿನ್ನೋದ್ರಲ್ಲಿ, ಹೊಡೆದಾಟದಲ್ಲಿ, ಮತ್ತೆ ಬೇರೆ ಏರಿಯಾ ನಾಯಿಗಳೆಲ್ಲ ಬಂದು ಅದನ್ನ ಅಟ್ಯಾಕ್ ಮಾಡಿ ಓಡಿಸೋದ್ರಲ್ಲಿ ಒಂಥರ ತಯಾರಿ ಇರುತ್ತೆ ಅದಕ್ಕೆ. ಅದ್ರ ಮಧ್ಯೆ ಮನೆಯಲ್ಲಿ ಸಾಕಿದ ಒಂದು ಪುಟಾಣಿ ಪೊಮೇರಿಯನ್ ನಾಯಿಗಳ ತರ ಯಾವ್ದಾರು ಒಂದು ಹೊರಟೋಯ್ತು ಅಂತಂದ್ರೆ ಅದು ನೀವು ಆ ಕನ್ಫ್ಯೂಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಭಯದ ವಾತಾವರಣ. ನಾನು ಹಂಗೆ ಅನ್ಕೊಂಡೆ ನಿಮ್ಮನ್ನ, ಪಾಪ ಇದೆಲ್ಲೋ ಸಾತ್ವಿಕವಾಗಿ ಬರುತ್ತೆ ಅಂತ. ನೀವ್ ನೋಡಿದ್ರೆ ಇವ್ರಿಗಿನ್ನ ಜೋರಾಗಿದ್ಯಲ್ಲಮ್ಮ ನೀನು. ರೂಪ ಬೆಳೆದ್ಬಿಟ್ಲು ಆಕ್ಚುಲಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಹೌದು, ಅವನು ಆಕ್ಚುಲಿ ನಿಮ್ ಪೇರಾಗಿ ಮಾಡಿದಾನಲ್ಲ, ಅವ್ನು ಕಿವಿಡು ಅಂತ. ಅವನು ಇಸ್ ನಾಟ್ ಎ ಆರ್ಡಿನರಿ ಫೆಲೋ. ಅವ್ನ್ ಮುಂದೆ ಸ್ವಲ್ಪ ಹುಷಾರಾಗಿ ಆಕ್ಟ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಅಟ್ಯಾಕ್ ಮಾಡ್ಬಿಡ್ತಾನ ಅವ್ನ ಪರ್ಫಾರ್ಮೆನ್ಸ್ ಅಲ್ಲಿ. ಅವನ್ ಮುಂದೆ ನೀವು ನಿಂತ್ರಿ, ಅದು ನನಗೆ ಖುಷಿ ಆಯ್ತು. ಇನ್ ಡೈರೆಕ್ಟರ್ ಆಗಿ ಇನ್ನು ಅವ್ನ್ಗೆ ಏನ್ ಹೇಳೋದು, ಒಂದು ಕಡೆನೂ ಅವ್ನ ಎನರ್ಜಿ ಬಿಡ್ದಂಗೆ ಆ ಡೈರೆಕ್ಟರ್ ಕಿರ್ಚ್ಕೊಂಡ್ ಮಾತಾಡೋ ತರ ಕಡೆಯವರೆಗೂ ಅದನ್ನ ಸಸ್ಟೈನ್ ಮಾಡ ಬಹಳ ಚೆನ್ನಾಗ್ ಮಾಡ್ದ ಅವನು. ಇಲ್ಲಿ ಅವನ ಅಸಿಸ್ಟೆಂಟ್ ಆಗಿ ಇವನ್ನ ನಾನು ನೋಡ್ತಾ ಇದ್ದೆ. ಎಷ್ಟ್ ಚೆನ್ನಾಗ್ ಮಾಡ್ದ ಅಂದ್ರೆ ಟೈಮಿಂಗ್ ಅವನ್ ಕ್ಯಾರೆಕ್ಟರ್ ಒಂದು ಅಲ್ವಾ, ಮಿಸ್ ಆದ್ರೆ ಹೋಯ್ತಲ್ ಮಜಾ. ಈ ಆಕ್ಟ್ ಅಲ್ಲಿ ಎಲ್ಲಾರು ಬಹಳ ಪರ್ಫೆಕ್ಟ್ ಆಗಿರೋ ಆಕ್ಟರ್ಗಳಾಗಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ನಾನು ತುಂಬಾ ಎಂಜಾಯ್ ಮಾಡಿದೆ. ಬಹಳ ಚೆನ್ನಾಗಿ. ಅನಿಕಾ ಅವರೇ, ನೀವು ಸಖತ್ತಾಗಿ ರ್ಯಾಪ್ ಎಲ್ಲ ಮಾಡ್ತೀರಾ, ಹಾಡ್ತೀರಾ ಅಂತೆಲ್ಲ ಕೇಳಿದಕ್ಕೆ ನಮ್ಗೇನೋ ಒಂದು ಝಲಕ್ ಸಿಗುತ್ತಾ ನಮ್ಗೆ? ಶೋರ್ ಸರ್, ಇಂಗ್ಲಿಷ್ ಅಲ್ಲಿ ಮಾಡ್ತೀನಿ. ಬಟ್ ಮಾಡಿ ನಿಮಗ್ ಕಾಂಪಿಟೇಷನ್ ಕೊಡಕ್ಕೆ ನಮ್ ಸದಾ ಇದ್ದಾನೆ. ಬಾರೋ ಇಲ್ಲಿ ಸದಾ, ಇಲ್ಲಿ ಬಾರೋ ಬರ್ಲಿ, ಜೋರ ಚಪ್ಪಾಳೆ. ಒಂದ್ ಲೈನ್ ಆಡ್ಬಿಟ್ಟು ಇವ್ನಿಗೆ ಬಿಡಿ ಒಂದಷ್ಟು ಶುದ್ಧ, ಅದನ್ನ ಒಂದು ಜುಗಲ್ ಬಂದಿ. This twisted cat and mouse game always starts the same. ಚಾಲು. This twisted cat and mouse game always starts the same.
This is the Kermos and Mosul. ಕರೆಕ್ಟ್ ನೆಕ್ಸ್ಟ್ ಹಂಗೆ ಬರ್ಲಿ ಕಮಾನ್ ಸ್ಪೀಡ್. First we both down in love and now we're insane. We both channel in another chain. ಅವರು ರಾಪ್ ಮಾಡೋದನ್ನ ಕೇಳ್ತಾ ಇದ್ರೆ ನೆಕ್ಸ್ಟ್ ಲಿರಿಕ್ ನಾನೇ ಮರಿತಾ ಇದ್ದೀನಿ ಆಕ್ಚುಲಿ. I can't tell you what it really is. I can only tell you what it feels like. Right now it's a steel knife in my windpipe. I can't breathe. I still fight while I can't fight. As long as the wrong feels right, it's like I'm in a flight. High off a love, drunk from my hate. It's like I'm in pain. I love it. The more I suffer, I suffocate. I don't even know his name. I laid hands on her. I'll never stoop so low again. I guess I don't know my own strength. ಲವ್ ಒಂದ್ ಕೆಲಸ ಮಾಡಿ ಇವ್ರು ಬರ್ಕೊಂಡ್ ಬರ್ಲಿ ನೆಕ್ಸ್ಟ್ ವಾರ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತೀನಿ ಹೇಳು ಮಗ ಈಗ ಬರ್ತದೆ. ಅಲ್ಲ ಕೂಡ ಹಂಗೆ ಹೇಳಕ್ ಬರ್ಬೇಕಾದ್ರೆ ಕನ್ನಡದಲ್ಲೇ ಸೇರ್ಸ್ಕೊಂಡ್ಬಿಟ್ಟು ಹೇಳ್ಬೇಕು. ಬೆಕ್ಕೆ ಎದ್ದು ಚೆನ್ನಾಗಿ ತಿಂದು ತೊಳೆಯಕ್ಕೆ ಅಂತ ಕೆರೆಗೆ ಪಕ್ಕ ಹೋದೆ, ಅಲ್ಲಿ ಹೋದಾಗ ನೀರು ತೊಳೆದಾಗ ಕೆರ್ಕೊಂಡು ಬಂದೆ ಅನ್ಬಿಟ್ಟು ಏನೋ ಮುಗಿಸ್ಬಿಡು. ಕೆರೆಗೆ ಪಕ್ಕ ನಾನು ಹೋಗಿ ಅಲ್ಲಿಗೆ ಹೋಗಿ ತೊಡ್ಕೊಂಡು ಬಂದೆ. ಸಿದ್ದಿ ನೀನ್ ಸಿದ್ಧವಾಗಿದ್ಯಾನೋ? I want to drink mineral water and go to toilet. This well nitu lakmala dil qatala bahzilwa chupala chumbala ha putla. ನನ್ನ ಮಗ ಇವನ್ ಏನ್ ಹೇಳಿದ್ನೋ ಯಾರ್ಗ ಅರ್ಥ ಆಯ್ತೋ ಇದು? ಬಹಳ ಚೆನ್ನಾಗಿ ಹೇಳಿದೆ ನೀನು. ಅದೆಲ್ಲ ತುಂಬಾ ಕಷ್ಟ, ಅದೆಲ್ಲ ಅದು ಅಲ್ಲಿ ಸ್ವಲ್ಪ ಭಾಷಾ ಹತೋಟಿ ಇದ್ದವ್ರು ಮಾತ್ರ ಅದೆಲ್ಲ ಮಾಡಕ್ಕಾಗೋದು, ಎಲ್ಲಾರು ಮಾಡಕ್ ಆಗೋದಿಲ್ಲ. ತುಂಬಾ ಚೆನ್ನಾಗಿತ್ತು, ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಓಕೆ ಜಡ್ಜಸ್, ಇದಕ್ಕೆ ಈ ಆಕ್ಟ್ ಗೆ ಸ್ಕೋರ್ ಏನು ಅಂತ ಹೇಳಿದ್ರೆ ಪ್ರತಿ ಗಂಡನ್ಗೂ ತನ್ನ ಹೆಂಡತಿ ರೂಪವಂತೆ ಗುಣವಂತೆ ಆಗಿರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಒಳ್ಳೆ ಸಿಂಗರ್ ಆಗಿರ್ಬೇಕು ಅನ್ನೋ ಆಸೆಯಿಂದ ಒಂದು ಹುಡುಗಿನ ಮದುವೆ ಆಗ್ತಾನೆ. ಆದ್ರೆ ಅವನ್ ದುರಾದೃಷ್ಟಕ್ಕೋ ಅವಳ ಹಾಡೋ ಹಾಡನ್ನ ಕೇಳೋ ಅಂತ ಸೌಭಾಗ್ಯ ಯಾವ ಶತ್ರುಗಳಿಗೂ ಬೇಡ ರೀ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತನಾ? ನಾನಂತೂ ಹೇಳಲ್ಲ, ಯಾಕೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ರಕ್ಷಿತಾಂಬೆ ಓನರ್ಶಿಪ್ ಇರುವ ಶಿವರಾಜ್ ಕೇರ್ಪೇಟೆ ಕ್ಯಾಪ್ಟನ್ಸಿಯ ಧೀರೇಂದ್ರ ಹಾಸ್ಯ ಮಂಡಳಿ. ಹಾಗೂ ಯು ಟೀಮ್ಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನಮ್ಮ DKD ಫ್ಯಾಮಿಲಿಯ ವಿವೇಕ್ ಸಿಂಹ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಫಸ್ಟ್ ಮನೆ ಭಾಗ್ಯಮ್ಮ ಅಂತ. ಜಗನ, ನಂಗಿರೋಳು ಒಬ್ಳೆ ಮಗಳು, ಅವಳನ್ನ ಆದಷ್ಟು ಬೇಗ ಮದ್ವೆ ಮಾಡಿಸಿ ಮನೆಯಿಂದ ಕಳಿಸ್ಬೇಕಾದ್ರೆ ನನ್ನ ಜೀವನದ ಮುಖ್ಯ ಗುರಿ. ಮಿಮಿ ಕಟ್ಟಿಮೋ ಪುರ್ಸೋತಿದ್ರೆ ನಿಶ್ಚಿತಾರ್ಥಕ್ಕೆ ಬನ್ನಿ, ಉಪ್ಪಿಟ್ಟು ಕೆಸರು ಬತ್ತು ಮಾಡಿವ್ನಿ, ಬಿಟ್ಟು ತಿನ್ಕೋಗ್ರತ್ತೆ ಆಯ್ತಾ? ಅಮ್ಮ ಗೌರಿ, ಅಯ್ಯೋ ರಕ್ಷಿತಾ ಮೇಡಮ್, ಇದು ಒಂದೇ ಪ್ರಾಬ್ಲಮ್. ಈ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ ನಾಟ್ ಪಡ್ತಿರೋ ಕಷ್ಟ ಒಂದಾ ಎರಡ, ಇನ್ನೊಂದರ ಕಷ್ಟ ಯಾಕೆ ಬೇಕು ಹೇಳಿ? ನಿಮ್ಗೆ ಹೇಳಿ ಪ್ರಯೋಜನ, ಇಬ್ರು ಗಂಟೆ ಕೂತಿದ್ದೀರಿ. ನನ್ನ ಹೆಸರು ಜಗಪತಿ ಅಂತ. ನಾನಿವತ್ತು ಇಲ್ಲಿ ಹೆಣ್ಣು ನೋಡಕ್ ಬಂದಿದ್ದೀನಿ. ಅಲ್ಲ, ನಾನ್ ಮದ್ವೆ ಆಗ್ತೀನಿ ಅಂದ್ರೆ ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆದ್ರೆ ಹೆಣ್ಣು ಮುಖ್ಯ ಅಲ್ಲ, ಹೆಣ್ಣಿನ ಧ್ವನಿ ಮುಖ್ಯ. ಈಗ ಬಂದ್ರೆ ಇಲ್ಲ, 28 ವರ್ಷ ಆಯ್ತು. ಅದಕ್ಕೆ ತಾನೇ ಕರ್ಸಿರೋದು. ಬಾರಿ ಪಂಚ್ ಕೊಡ್ತಾರೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಿ? ಕೊಟ್ರೆ ವಿಧಾನಸೌಧನೇ ತಗೊಂತೀವಿ. ಮಗನ್ ಕರ್ಸಿ. ಫುಲ್ ಫಾಸ್ಟ್. ಅಮ್ಮ ಶ್ರುತಿ, ಬ್ಯೂಟಿಫುಲ್ ಗರ್ಲ್. ಹುಡುಗಿ ಅಮ್ಮ ನೋಡಕ್ಕೆ ಚೇಟು ಕೋತಿ ತರ ಇದ್ರು. ಹುಡುಗಿ ಮಾತ್ರ ದಂತ ಗೊಂಬೆ ಇದ್ದಂಗಿದ್ದಾಳೆ. ಆಹಾ, ಹುಡುಗಿನೇ ಹೀಗಿದ್ದಾಳೆ, ಇನ್ನವಳು ಧ್ವನಿ ಹೇಗಿರುತ್ತೋ ಏನೋ. ಸೂಪರ್ ಸೂಪರ್. ಹುಡುಗಿ ಹೆಸರೇನೋ? ನೈಸ್ ನೇಮ್. ಹುಡುಗಿ ಏನತ್ಕೊಂಡಿದ್ದಾಳೆ? ಇದೇನತ್ತೆ ಎಲ್ಲ ನೀವೇ ಹೇಳ್ತಿದ್ದೀರಾ? ಅದು ಅಳಿಯದ್ರೆ ಅವಳು ಏನೇ ಮಾಡ್ಬೇಕಾದ್ರು ಮೊದಲು ನಾನೇ ಶುರು ಮಾಡೋದು. ಬರೀ ಮಾತು ಮಾತ್ರ ತಾನೆ.
ಹುಡುಗಿಗೆ ಹಾಡು ಹೇಳಕ್ ಬರುತ್ತಾ? ಹಾ ಸೂಪರ್ ಆಗಿ ಆಡ್ತಾಳೆ. ಸೂಪರ್ ಆಡ್ತಿ. ನೀವು ಕುತ್ಕೊಳ್ಳಿ. ಆಡ್ತಿ. ಲೇ ಆಡಂತ ಮ್ಯಾನೇಜ್ ಮಾಡು. ವೀಣೆಲಿ ಸಖತ್ತಾಗಿ ಆಡ್ತಾಳೆ ಅಳಿ ಅಂದ್ರೆ. ನನ್ ಮಕ್ಕಳು ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಮಿಕ್ಸ್ ಅಲ್ಲಿ ಸಂಗೀತ ಕಲ್ತವಳೆ. ಲೇ ಮಗ್ಲೇ ಆಡ್ಬೇಕು. ಆಡವ. ಹಾಡು ಮುಗ್ದೈತು ಅಳಿ ಮುಗ್ದೈತು. ಆದ್ರೂ ಅತ್ತೆ ನಿಮ್ ಮಗಳು ಹಾಡಿದ್ರೆ ಒಳ್ಳೆ ಟೇಪ್ ರೆಕಾರ್ಡರ್ ಅಲ್ಲಿ ಬಂದಂಗೆ ಬರುತ್ತಲ್ಲತ್ತೆ. ಹೌದಾ ಅವಳೇನ? ಅತ್ತೆ ಅತ್ತೆ ಇನ್ನೊಂದು ಹಾಡು ಹೇಳ್ತಿ ಪ್ಲೀಸ್. ನನಗೋಸ್ಕರ ಮಗ ಇನ್ನೊಂದು ಹಾಡಂತ ಕಣ. ಹೂವ ಕೇಳಿ ಅಂದ್ರೆ ಆರ್ಕೆಸ್ಟ್ರಿ ರೆಡಿನಾ? ಕೋರಸ್ 1 2 3 ಸ್ಟಾರ್ಟ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು. ಅಯ್ಯೋ ಅಡಿಯಂದ್ರೆ ನಾವೆಲ್ರೂ ಒಂಥರ ವಸುದೈವ ಕುಟುಂಬ ಕಮ್ಮಿ ತಂಗೆ. ಒಂದೇ ಸರಿ ಆಡ್ತೀವಿ ಒಂದೇ ಸರಿ ನಿಲ್ಲಿಸ್ತೀವಿ. ಅಲ್ಲ ಈ ತರ ಒಟ್ಟಿಗೆ ಆಡ್ಬಿಟ್ರೆ ನಿಮ್ ಮಗಳು ಹಾಡಿರೋದು ಹೆಂಗ್ ಗೊತ್ತಾಗತ್ತೆ ನನ್ಗೆ? ಹಾಗೆ ಕೇಳಿಸ್ಕೋಬೇಕಾ? ಬೇಡ 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 ಮೇಡಮ್, ಹೆಂಗಿದ್ರು ಮದ್ವೆ ಆದ್ಮೇಲೆ ಕೇಳೋದಿದ್ದೇ ಇದೆಯಲ್ಲ. ಅಳಿ ಅಂದ್ರೆ ನನ್ ಮಗ್ಳು ಇಷ್ಟ ಅದ್ಲ. ಇಷ್ಟನಾ? ಮುಹೂರ್ತ ಫಿಕ್ಸ್ ಮಾಡ್ಬಿಡಿ. ಮುಹೂರ್ತ ಫಿಕ್ಸ್ ಅಲ್ಲಿ ಅಂದ್ರೆ ಮುಹೂರ್ತ ಫಿಕ್ಸ್ ಮಾಡಕ್ಕೆ ಲೇಟ್ ಆಯ್ತದೆ. ಇಲ್ಲೇ ಮದ್ವೆ ಮಾಡ್ಬಿಡಿ. ನಾನು ಅದಕ್ಕೆ ಕಾಯ್ತೀನಲ್ಲ. ಗಾಳಿ ರೆಡಿ, ಗಟ್ಟಿ ಮನೇನು ರೆಡಿ. ಅತ್ತೆ ಹೇಗಿದೆ ಜಗಪತಿ ಮತ್ತೆ ಶ್ರುತಿ ಜೋಡಿ? ಒಳ್ಳೆ ರಕ್ಷಿತ ಪ್ರೇಮಿ ತಂಗಿ ನೂರ್ ಕಾಲ ಮಾತಾಡ್ದಂಗ್ ಮಕ್ಳ ಎತ್ಕೊಬಕ್ಕೆ. ನೀವು ಬನ್ನಿ. ಅಲ್ಲ ಮಕ್ಕಳಾಡ್ಸಕ್ಕೆ ನಾನು ಅಲ್ಲಿರ್ತೀನಿ. ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದು ಹುಷಾರು. ಬಾಕ್ಲು ದಾಟ ತನಕ ಬಾಯಿ ಬಿಡ್ದಂಗ್ ಹೋಗೆ. ಹುಷಾರು ಮಗ. ಹಾಲುಂಡ ತವ್ರ ಮನೆ ಗಿಫ್ಟ್ ನೋಡಿ ಹೇಳಿದ್ರೆ ನನ್ ಮಗಳನ್ನ ನಾನು ಗರುಡ ಸಾಕ್ತಂಗ್ ಸಾಕಿವ್ನಿ. ಯಾವ ತರ? ಗರುಡ ಗರುಡ. ನಾನೇನು ಅಲ್ಲ ಗಿಳಿ ಸಾಕ್ತಂಗ್ ಸಾಕಿ. ಮೇಡಮ್ ಅದೇನೋ ಡಿಕೆಡಿಲಿ ನಿಂಗೆ ಪುಂಗಿ ಅಂತೆಲ್ಲ ರೇಗಿಸ್ತಿದ್ರಲ್ಲ, ಹೆಂಗಿದಾಳೆ ನನ್ ರಂಗಿ? ಸೂಪರ್ ಆಗಿದ್ದಾಳೆ. ಅದಕ್ಕಿಂತ ವಾಯ್ಸ್ ಕೇಳ್ಬೇಕು ಮೇಡಮ್. ಚಿನ್ನ ಜಗಪತಿ ಐ ಲವ್ ಯು ಅನ್ನು. ಚಿನ್ನ ಜಗಪತಿ ಐ ಲವ್ ಯು. ಯಾವನವನು ಗಂಡ ಹೆಂಡತಿ ಏಕಂತಲ್ಲಿ ಇರ್ಬೇಕಾದ್ರೆ ಏಕವಚನದಲ್ಲಿ ಮಾತಾಡೋ ನಾಯಿ. ಗೌಡ್ರೆ ಮುತ್ಕೊಂಡ್ ಕೂತ್ಕೊಳ್ರಿ. ಚಿನ್ನ ಯಾರೋ ಡಿಸ್ಟರ್ಬ್ ಮಾಡ್ಬಿಟ್ಟ. ಇನ್ನೊಂದ್ಸಲಿ ಹೇಳ್ತೀನ. ಜಗಪತಿ ಐ ಲವ್ ಯು. ಕಾಮಿಡಿ ಕಾಮಿಡಿ ಮಾಡ್ತಾ ಇದ್ದಾಳೆ. ಅದು ಆತ್ರದಲ್ಲಿ ಮದ್ವೆ ಆಗ್ಬಿಟ್ನಲ್ಲ, ಅದು ಧ್ವನಿ ಪಾಪ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ. ಈಗ ಎಷ್ಟು ಬೇಡ ಕ್ಯಾನ್ಸಲ್. ಈಗ ಹಾಡು ಹೇಳ್ತೀನಿ. ಚಿನ್ನ ನಾನು ನಿನ್ನ ಹೆಣ್ಣು ನೋಡಕ್ ಬಂದಾಗ ಹಾಡಿದ್ಯಲ್ಲ ಹಾಡು, ಅದು ಹಾಡು ಚಿನ್ನ ಹಾಡು. ತಲ್ಲಿ ಬಂದವ ಅಯ್ಯೋ ಅಯ್ಯೋ ರೀ, ನಾನು ಇನ್ನೊಂದು ಹಾಡು ಹೇಳ್ತೀನಿ. ಅಮ್ಮ ಮಗಳು ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರಲ್ರೆ. ಈ ಮುಖ ನೋಡಿದ್ರೆ ನಿಮ್ ಮೋಸ ಮಾಡಕ್ ಹೆಂಗ ರೋಮಾನ್ಸ್ ಬರುತ್ತೆ. ನನ್ ಮುಖನ್ ಕ್ಲೋಸ್ ಅಪ್ ಅಲ್ಲಿ ನೋಡಿ. ಅಮಾಯಕತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗಿಲ್ವಾ? ಅದಕ್ಕೆ ನನ್ನ ಏನ್ ಮಾಡು ಅಂತೀರಾ? ಏನ್ ಮಾಡು ಅಂತೀರಾ? ಅಂದ್ರೆ ಹುಡುಗಿ ನೋಡಕ್ಕೆ ಮನೆಗೆ ಎಲ್ರು ಬರ್ತಿದ್ರು. ನನ್ನನ್ನು ಮಾತಾಡ್ಸಿದ್ಮೇಲೆ ಎಲ್ಲ ಊರ್ ಬಿಟ್ಟು ಹೋಗ್ತಿದ್ರು. ಓಡೋದೆ ನಿಮ್ಮಿಂದ ಬಂದ್ಬಿಟ್ಟು ತಗತೆ ತಗತೆ ಅಂತ ಕುಣಿತಾರೆ. ನಿಮ್ ವಾಯ್ಸ್ ನೋಡೆ, ನಿಮ್ ವಾಯ್ಸು 1000 ವ್ಯಾಟ್ ಸ್ಪೀಕರ್ ಇದ್ದಾಗಿದ್ಯಲ್ಲೇ. ಅಯ್ಯಯ್ಯೋ, ಅವ್ರಾದ್ರೆ ಪುಣ್ಯವಂತರು ಓಡೋಗ್ಬಿಟ್ರು. ಆದ್ರೆ ನನ್ನ ಪರಿಸ್ಥಿತಿ ಏನು? ನಗಲಾರದೆ ಅಳಲಾರದೆ ಬಳಲಾಡಿದೆ ಜೀವ. ಇದನ್ನು ಚೆನ್ನಾಗ್ ಆಡ್ತೀನಿ. ಚೆನ್ನಾಗಾಡು. ಏನು ಅಂದ್ರೆ ಕೈ ಮುಗಿತೀನಿ ಒಟ್ಟಾಗೆ.
ಅಮಿತಾ ಯಾಕೋ ಹೆಂಗಿದ್ಯೋ? ನೀನ್ ಯಾಕೋ ಬಂದೆ? ನಾನ್ ಬರೋದು ಇವನ್ಗೂ ಇಷ್ಟ ಇಲ್ಲ. ಅಲ್ಲ ಕಣ, ಹೊಸ ಮದ್ವೆ ಆಗಿದೆಯಲ್ಲ, ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ ಯು. ಹೋಗು. ಕರಿಯೋ, ವಿಶ್ ಮಾಡ್ಬಿಟ್ಟೈತೀನಿ. ನಾನು ಅವ್ಳು ಹೇಳ್ತೀನಿ ಮಗು. ಕರಿಯೋ, ಮಾತಾಡ್ಸ್ಕೊಂಡು ಹೋಗ್ತೀನಿ. ನಾನು ಅವ್ಳು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್. ಹೋಗೋ. ಇರಪ್ಪ, ನಾನೇ ಏನ್ ಕರಿ ಬರ್ತಾನೆ. ಕರಿ ಇರು. ಹಾ ಶ್ರುತೆ. ಏನೋ ಇಷ್ಟೊಂದು ಲಕ್ಷಣವಾಗವ್ರೆ. ಅಲ್ಲ, ಇಷ್ಟೊಂದು ಲಕ್ಷಣವಾಗವ್ರೆ ಅಂದ್ರೆ ಗಂಟ್ಲು ಸೂಪರ್ ಆಗಿರ್ಬೇಕು. ಅಲ್ಲ ಕಣ, ಏನ್ ನೋಡಕ್ ಹೋದಾಗ ಸಾಂಗ್ ಕೇಳಿ ಇಷ್ಟಪಟ್ಬಿಟ್ಟಂತೆ. ಒಂದ್ ಹಾಡು ಹೇಳ್ಸ. ಬೇಡ ಕಣ, ಅವಳು ಗಂಟೆ ಸರಿಗಿಲ್ಲ. ಪ್ಲೀಸ್ ಒಂದ್ ಹಾಡು ಹೇಳ್ಸ. ಬೇಡ ಅಂತಿದ್ದೀನಲ್ಲೋ. ನೀನ್ ಎಂತ ಸ್ವಾರ್ಥಿನಲ್ಲೋ. ಸಿಸ್ಟರ್ ವಾಯ್ಸ್ ನಾನ್ ಕೇಳ್ಬಾರ್ದಾ? ಹೌದಪ್ಪ, ನಾನು ಸ್ವಾರ್ಥಿ. ಬೇಡ ಕಣ, ನಾನ್ ಸೂಸೈಡ್ ಮಾಡ್ಕೊಬಿಡ್ತೀನಿ. ಅವಳು ಹಾಡು ಕೇಳಿದ್ರೆ ನೀನ್ ಸೂಸೈಡ್ ಮಾಡ್ಕೋತೀಯೋ? ಹಾಡು ಕೇಳ್ಬೇಕನಪ್ಪ. ಕೇಳು. ಶ್ರುತಿ, ಹಾಡಮ್ಮ. ಇಲ್ಲರಿ, ಅಲ್ಲಡಿ, ನನ್ನ ಹಾಡು ಕೇಳಿ ಅನ್ನ ಆನಂದ ಪಡ್ತಿದ್ದಾರೆ. ಅದು ಆನಂದ ಅಲ್ಲ. ಇಲ್ಲಿ ಕೆಳಗಡೆ ಇಲ್ಲಿ ನೋಡಿಲಿ ಆರ್ತನಾದ. ನೀವು ಸುಮ್ನಿರ್ರಿ ಅಣ್ಣ. ಅವಾಗ ಮನೆ ಕಡೆ ಬರ್ತೀರಿ, ಏನಾದ್ರೂ ತಗೋತೀರಾ? ನೀನ್ ಒಳಗಡೆ ಹೋದ್ರೆ ರೆಸ್ಟ್ ತಗೊಂತಾನೆ, ಇಲ್ಲ ಅಂದ್ರೆ ಇಲ್ಲೇ ರೆಸ್ಟ್ ಇನ್ ಪೀಸ್ ಆಗೋಗ್ತಾನೆ. ಹೋಗಿ ನೀವು. ಲೇ ಬಾಮೈದ, ಏನೋ ನಿನ್ ಹೆಂಡತಿ ಸ್ವರಪೆಟ್ಟಿನೇ ಹೋಗ್ಬಿಟ್ಟಿದ್ಯಲ್ಲೋ. ಲೇ, ಅದು ಸ್ವರಪೆಟ್ಟಿಗೆ ಅಲ್ವಲೇ, ಮತ್ತೆ ನನ್ ಪಾಲಿನ ಶಾವ್ ಪೆಟ್ಟಿಗೆ. ಏನಂದ್ರೆ ನಾನೇ ಹೊಡ್ಕೊಂಡ್ಬಿಡ್ತೀನಿ. ನಾನು ಸರಿಗಮ ಪದಲ್ಲಿ ಹಾಡಿ ಫಸ್ಟ್ ಪ್ರೈಸ್ ತಗೋಬೇಕನ್ನೋದು ನನ್ನ ಆಸೆ. ನೀನು ಸರಿಗಮಪ್ಪ ಹಾಡು ಫಸ್ಟ್ ಪ್ರೈಸ್. ಈ ತರ ಹುಟ್ಟು ಕಾಸೆ ಇಟ್ಕೊಂಡ್ರೆ ಕೊಲೆ ಮಾಡಿ ಸಾಯಿಸ್ಬಿಡ್ತೀನಿ. ನೀವೇನ್ ಹೇಳಿದ್ರು ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಕಣದಲ್ಲಿ ಬಂದವ ನಾಯಿ. ಎಲ್ಲಿರುವೆ ಮುದ್ದು ಮರಿ, ಪುಟ್ಟ ಮರಿ, ಜನ ಮರಿ, ಕಟ್ಟೆ ಮರಿ. ಎಲ್ಲಿರುವೆ ಮನವ ಕಾಡುವ ಮುದ್ದು ಮರಿ, ಪುಟ್ಟ ಮರಿ, ಜನ ಮರಿ, ಕಟ್ಟೆ ಮರಿ. ಏನು ಒಳಗಡೆ ನುಗ್ತಾ ಇದೆಯಾ ಮನೆ ಒಳಗಡೆ? ಸರ್, ಅದು ನಮ್ ಕೆರೆ ಹತ್ರ ನಮ್ ಕತ್ತೆ ಒಂದ್ ತಪ್ಪಿಸ್ಕೊಂಡ್ಬಿಟ್ಟಿತ್ತು, ಹುಡಿಕೊಂಡು ಬಂದೆ ಸರ್. ಕೆರೆ ಹತ್ರ ತಪ್ಪಿಸ್ಕೊಂಡ್ರೆ ಕೆರೆ ಹತ್ರ ಹುಡುಕ್ಬೇಕು, ಮನೆಗೆ ಯಾಕೆ ನುಗ್ತಿದ್ಯಾ? ಅದು ಇಲ್ಲೇ ಎಲ್ಲೋ ಇರಂಗಿದೆ ಸರ್, ಅದಕ್ಕೆ. ರಾಜು, ಅದ್ ಕತ್ತೆ ಅಲ್ಲಪ್ಪ. ಸುಮ್ನಿರಿ ಸರ್, ಚಿಕ್ಕೂರಿಂದ ಅದ್ ಜೊತೆನೆ ಬೆಳೆದಿದ್ದೀನಿ. ಕತ್ತೆ ಅದೊಂದು ಗೊತ್ತಿಲ್ವಾ? ಅದ್ ಕತ್ತೆನೆ. ಅದ್ ಕತ್ತೆ ಅಲ್ಲ ಕಣ. ಅದ್ ಕತ್ತೆನೆ ಸರ್. ಅದ್ ಕತ್ತೆನೆ. ಕತ್ತೆನೆ ಸರ್. ಹಲೋ, ಏನ ಕತ್ತೆ ಮನೆ ಬಂದ್ಬಿಡ್ತಾ ಸರ್? ಕತ್ತೆ ಮನೆ ಬಂದ್ಬಿಡ್ತಂತೆ. ಈಗ ಅದ್ ಕತ್ತೆ ಅಲ್ಲ ಅಂತ ನಂಬ್ತಾನೆ. ಓಕೆ ಸರ್, ಆದ್ರೆ ಈಗ ಅದ್ಯಾರು? ಯಾಕೆ ಗೆಸ್ಟ್ರೋಲು? ನೀನು ಗೆಸ್ಟ್ರೋಲ್ ಕಣ. ಅವಳು ನನ್ನ ಹೆಂಡತಿ ಕಣ. ಹೇಳ್ತೀರಾ? ಸುಮ್ನಿರಿ ಸರ್, ತಮಾಷೆ ಮಾಡ್ಬೇಡಿ. ಅವಳು ನಿಜವಾಗ್ಲೂ ನನ್ನ ಹೆಂಡತಿ ಕಣ. ತಮಾಷೆ ಮಾಡ್ತೀರಿ? ಹೆಂಡತಿ ನನ್ನ ಹೆಂಡತಿನೇ. ಹೆಂಡತಿನ ನಂಬಲ್ವಾ? ನಂಬಲ್ಲ ಸರ್. ಶ್ರುತಿ, ಅಯ್ಯೋ 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 ಸರ್, ಏನು ಮಹಾಲಕ್ಷ್ಮಿ ತರ ಇದ್ದಾಳೆ. ಹೋಗಿ ಹೋಗಿ ಇವ್ರನ್ನ ಕತ್ತೆ ಓಡಿಸ್ತಿರಲ್ಲ, ಏನ್ ವರದಕ್ಷಿಣೆ ಕಿರ್ಕೊಳ್ಳೋಣ? ಚಿನ್ನ, ಹಾಡು ಹೇಳ್ಬೇಕಂತೆ. ಒಂದ್ ಹಾಡು ಹೇಳಿ. ಹಾಡು ಕೇಳ್ಬಿಟ್ಟು ಮಾತಾಡಿ. ವರದಕ್ಷಿಣೆ ಕಿರ್ಕೊಳ. ಮನದಲ್ಲಿ ನಿಂತವ ನೀನ್ ಈ ತರ ಆಡ್ತಾ ಇದ್ರೆ ಊರ್ ಜನ ಯಾರು ಬೀದಿಗೆ ಬರಲ್ಲ. ನೀವೇನ್ ಹೇಳಿದ್ರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲರಿ, ನನ್ನ ಹಾಡು ನಿಮ್ಮನ್ ಸಾಯಕ್ ಬಿಡಲ್ಲ. ಇಲ್ಲ, ಸತೀಶ್ ಸರ್ ಹಗ್ಗ ಬಿಟ್ಟಿದ್ರು, ಗಟ್ಟಿ ಇದೆಯಾ ನೋಡು ಅಂದ್ರು, ಹಿಡ್ಕೊಂಡ್ ಜೊತೆ ಆಡ್ತಿದ್ದೀನಿ. ತಡಿಯೋದು ನಿನ್ ಮಗಳನ್ ತಡಿ. ನಿನ್ ತಲೆಲ್ಲ ದೇವ್ರು ಬುದ್ಧಿ ಕೊಡ್ಲಿಲ್ಲ, ನಿನ್ ಮಗಳು ಕಂಠದಲ್ಲಿ ಧ್ವನಿ ಕೊಡ್ಲಿಲ್ಲ. ಮಧ್ಯ ಅಲ್ಲಿ ನಾನ್ ಸಾಯ್ಬೇಕು. ನೀವು ಧ್ವನಿ ಕೇಳಕ್ಕಾಗ್ದೆ ಕಾಲನಿ ಜನ ಎಲ್ಲ ಊರ್ ಬಿಟ್ಟು ಹೋಗ್ತಾ ಇದಾರೆ. ಹೌದಾ? ಎಲ್ಲಿ? ಅಲ್ಲಿ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ.
ನೋಡು ಊರ್ ಜನ ಎಲ್ಲ ಕೆನ್ನಾಗ ರಾಜ್ಕೊಂಡು ಹೋಗ್ತಾರ ನನ್ಗೆ. ಅಲ್ಲ ಅದು ಏನಂದ್ರೆ ಫೋನು ಅಲ್ಲ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಸುಬ್ರಾಯ ಅಂತ. ನಮ್ ಮನೆಗೊಬ್ರು ಬಾಡಿಗೆಗೆ ಬಂದು 5 ವರ್ಷ ಆಯ್ತು. ಬಾಡಿಗೆನು ಜಾಸ್ತಿ ಕೊಡ್ತಿಲ್ಲ, ಮನೇನು ಖಾಲಿ ಮಾಡ್ತಿಲ್ಲ. ಅದಕ್ಕೆ ನಿಮ್ ಹೆಂಡತಿ ಬಂದು ಸಂಗೀತ ಕಚೇರಿ ಮಾಡ್ಕೊಟ್ರೆ ಅವನು ತಾನಾಗೆ ಓಡೋಗ್ತಾನೆ ಸರ್. ಬೇಕಾದ್ರೆ ನಿಮ್ಗೆ ಈಗಲೇ ಬಂದು 1 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ ಸಂಗೀತ ಕಚೇರಿಗೆ 1 ಲಕ್ಷನಾ? 1 ಲಕ್ಷನಾ? ಫೋನು ಹಲೋ ಅಣ್ಣ ನಾನೇಣ ಹೋಗಿರೋಗು 2 ನಿಮಿಷ ನಿಮ್ ಹೆಂಡತಿನ ಕಳ್ಸಿಕೊಡ್ತೀರಾ? ಹಂಗಲ್ಲ ನಾವು ಯಾವ್ದೋ ಒಂದು ಹುಡುಗಿ ಕೈಲಿ ತಗ್ಲಾಕೊಂಡ್ಬಿಟ್ಟಿದೀನಿ. ಅವಳು ಏನ್ ಮಾಡಿದ್ರು ಬಿಟ್ಟೋಯ್ತಾ ಇಲ್ಲ. ನಿಮ್ ಹೆಂಡತಿ ಹಾಡ್ ಕೇಳಿದ್ರಳು ನನ್ನ ಬಿಟ್ಟೋಗ್ಬಿಡ್ತಾಳೆ. ಬೇಕಾದ್ರೆ 25 ಲಕ್ಷ ಕೊಡ್ತೀನಿ. ಹುಡುಗಿ ಬಿಟ್ಟೋಗಿದ್ರೆ 25 ಲಕ್ಷ ಕೊಡ್ತಾನಂತೆ. 25 ಲಕ್ಷನಾ? ನೋಡಿದ್ರಾಡಿ ಅಂದ್ರೆ ನನ್ ಮಗಳು ಕೆಲ್ಸಕ್ ಬಾರ್ದಳು ಎಷ್ಟು ಅಂತಿದ್ರಿ. ಈಗ ಅವಳ ಧ್ವನಿಯಿಂದ ನಿಮ್ಗೆ ತಂದ್ಲಾಭ ಹೆಂಗ್ ಗೊತ್ತೈತೆ? ಈಗ ಗೊತ್ತಾಯ್ತಾ? ಗೊತ್ತಾಯ್ತತ್ತೆ. ಏನು ಉಪಯೋಗ ಬರ್ದೇ ಇರೋದ್ರಲ್ಲೂ ಉಪಯೋಗ ಇರತ್ತೆ. ಅಮ್ಮ ನಾನ್ ಕಚೇರಿಗೆ ಪ್ರಾಕ್ಟೀಸ್ ಮಾಡ್ತೀನಿ. ಆಯ್ತಾಯ್ತಾಯ್ತು, ನಾನು ಅವಳು ಕಚೇರಿ ಪ್ರಾಕ್ಟೀಸ್ ಮಾಡ್ಕೊತೀವಿ, ನೀವು ಕಳಿಸ್ಕೊಳ್ಳಿ. ಸಾಗರಿಯೇ ಸುಂದರಿಗೂ ಹೃದಯ ಕೈ ಬೀಸಿ ಕರೆದಾಯ್ತು. ಆಹ ಮನಸ್ಸು ತಿಲ್ಲನ ಬರೆದಾಯ್ತು. ಅಂತಾಳೆ ಪ್ರೇಮರಾಗ ಹಾಡು ಗೆಳತಿ ಅಂತ ಒಂದು ಸಿನಿಮಾ ಟೈಟ್ಲ್ ಇತ್ತು. ಆತರ ನಿನ್ನ ಗೆಳತಿ ಪ್ರೇಮರಾಗನ ಹಾಡಿ ಎಲ್ರು ಊರ್ ಬಿಟ್ಟು ಖಾಲಿನೇ ಮಾಡಿಸ್ಬಿಡ್ಲಲ್ಲಪ್ಪ. ಓಕೆ, ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ ನಿಜ ತುಂಬಾ ಚೆನ್ನಾಗ್ ಮಾಡಿದ ಸಿಂಹ. ಅವನು ಬಹಳ ಎನರ್ಜಿ ಹಾಕ್ಬಿಟ್ಟು ಆಕ್ಟ್ ಮಾಡ್ದ. ಅವನು ನಿನ್ನ ಒಂದು ಸಹಪಾಠಿಯಾಗಿ ಅವನು ಒಂದು ಹೆಣ್ಣಿನ ಪಾತ್ರದಲ್ಲಿ ಅದ್ಭುತವಾಗಿ ಮಾಡ್ದ. ನೋಡಕ್ಕೆ ರೂಪಸಿ, ಬಟ್ ವಾಯ್ಸು ಊರ್ಬಾಗ್ಲು ಅನ್ನೋ ತರ ತುಂಬಾ ಚೆನ್ನಾಗಿತ್ತು. ಇನ್ನ ಮಧ್ಯ ಪೋಷಕ ಪಾತ್ರಗಳಾಗಿ ತಾಯಿ ಪಾತ್ರ, ಇವನು ಕತ್ತೆ ಹುಡ್ಕೊಂಬರೋ ಪಾತ್ರ, ಅವನು ಬಾಮೈದನ್ ಪಾತ್ರ ಮಾಡ್ತಾ ಇದ್ರು. ಅದರಲ್ಲಿ ಈಕೆನ ನೋಡಿದಾಗ ನನಗೆ ಅವಳ ಗೆಟಪ್ ಅಲ್ಲಿ ಅವ್ರ ತಾಯಿ ತರಾನೇ ಕಾಣಿಸ್ತಿದ್ದಾರೆ. ಅವ್ರ ತಾಯಿ ಸೇಮ್ ಹಂಗೆ ಇದ್ದಿದ್ದು. ಅವತ್ತಿಲ್ಲ ಫಂಕ್ಷನ್ ಬಂದಾಗ ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ನಮ್ಮ ಹುಡುಗಿ, ಎಲ್ ಬೇಕಾದ್ರೂ ಹೋಗ್ಲಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಮಜವಾಗಿತ್ತು. ಐ ಲವ್ಡ್ ಇಟ್. ಓಕೆ ರಕ್ಷಿತಾಂಬೆ, ನಿಮ್ ಟೀಮು. ಐ ಲವ್ಡ್ ವಿವೇಕ್ ಸಿಂಹ. ಆನ್ ದ ಹೋಲ್ ನಿಜ ಹೇಳ, ದಿಸ್ ಇಸ್ ಕಂಪ್ಲೀಟ್ಲಿ ವಿವೇಕ್ ಸ್ಯಾಕ್. ಅವನು ಆ ಎನರ್ಜಿ, ಯುನೋ ವೆನ್ ಹಿ ಕೇಮ್ ಆನ್ ಸ್ಟೇಜ್, ಆ ಎನರ್ಜಿ ತುಂಬಾ ಕಷ್ಟ ತುಂಬಾ ಜನರಿಗೆ ಇರಕ್ಕೆ. ಸ್ಪೆಷಲಿ ವೆನ್ ಯು ಆರ್ ಡಾನ್ಸಿಂಗ್. ಯಾಕೋ ಇವತ್ತು ಮಡಕೆ ಹೊಡ್ಕೊಂಡೆ ಹುಚ್ಚ. ಸಿಗ್ನೇಚರ್ ವೆರಿ ಡೆಡಿಕೇಟೆಡ್ ಆಕ್ಟರ್ ಅವನು. ಅವ್ನು ಏನ್ ಮಾಡಲ್ಲ ಆನಂದ್. ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್, ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಇವತ್ತು ಕಾಮಿಡಿ ಎಷ್ಟು ಚೆನ್ನಾಗಿ ಮಾಡ್ದ. ಐ ಜಸ್ಟ್ ಲವ್ಡ್ ಯು. ಇವತ್ತು ಹಿತೇಶ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ನಂಗೆ ಹುಡುಗಿರು ಸೀರೆ ಎಷ್ಟು ಚೆನ್ನಾಗಿ ಉಟ್ಕೊಳ್ಳಲ್ಲ. ಇದು ಹಲವಾರು ಸತಿ ಹೇಳಿದೀವಿ ಸ್ಟೇಜ್ ಮೇಲೆ. ಬಟ್ ಯು ವರ್ ಲುಕಿಂಗ್ ರಿಯಲಿ ನೈಸ್. ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಅಂಡ್ ಹಿತೇಶ್, ಇದು ಪ್ರತಿ ಸಲ ಹೇಳಿದ್ರು ನಂಗೆ ಬೇಜಾರಾಗಲ್ಲ ದಟ್ ಈ ಟೀಮ್ ನೀನ್ ಕ್ಯಾಪ್ಟನ್ ಆದ್ಮೇಲೆ ಯು ಹ್ಯಾವ್ ಕ್ಯಾರಿಡ್ ದ ಟೀಮ್ ವೆರಿ ವೆಲ್, ವೆರಿ ವೆರಿ ವೆಲ್. ನಂಗೆ ರಘು ಬಂದಿದ್ದೀವ ತುಂಬಾ ಇಷ್ಟ ಆಯ್ತು. ಐ ಲವ್ಡ್ ಇಟ್. ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಮಚ್ಚ ನೀನು, ನಿಜವಾಗ್ಲು. ನಂಗೆ ಪ್ರತಿಯೊಬ್ರು ನಂಗೆ ಯಾಕ್ರ ಅವನಿಗೆ ಗೆಸ್ಟು ಅಂತೀರಾ. ಚೆನ್ನಾಗ್ ಮಾಡ್ದೆ ಕಣೋ ಇವತ್ತು ನೀನು, ಚೆನ್ನಾಗಿ ಆಕ್ಟ್ ಮಾಡ್ದೆ ನೀನು. ದೀಪಿಕಾ, ನಿಮ್ ಗೆಟಪ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಯು ಆಕ್ಟೆಡ್ ರಿಯಲಿ ವೆಲ್ ದೀಪಿಕಾ. ಆನೆಸ್ಟ್ ಆಗಿ ಜಗೇಶ್ ಸರ್ ತುಂಬಾ ಕಾಲು ಎಳಿಬಹುದು ನಿಂಗೆ. ಐ ಥಿಂಕ್ ಯು ಒನ್ ಆಫ್ ದ ಮೋಸ್ಟ್ ಡೀಸೆಂಟ್ ಗರ್ಲ್ಸ್ ಹಿಯರ್. So I'm very proud of this team, and especially Vivek today. I'm very, very thankful that you're a part of this team, Vivek. Thank you so much. Okay. ಇವತ್ತು ಒಳ್ಳೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಅವ್ರಿಗೆ. ಕಂಗ್ರಾಚುಲೇಷನ್. ಅಂಡ್ ಬರ್ಲಿ ವೀರೇಂದ್ರ ಹಾಸ್ಯ ಮಂಡಳಿಗೆ ಜೋರಾದ ಚಪ್ಪಾಳೆ. ಓಕೆ, ಇವತ್ತಿನ ಎಲ್ಲ ಆಕ್ಟ್ ಗಳನ್ನ ನೋಡಿದ್ವಿ. ಸೊ ನಮ್ಮ ಕಿಲಾಡಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ನಗ್ಸಿದ್ರು. ಆದ್ರೆ ಇವತ್ತು ನಮ್ಮ ಕಿಲಾಡಿ ಚಾಂಪಿಯನ್ಸ್ ಜೊತೆಗೆ DKD ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೇರ್ಕೊಂಡು ನಿಮ್ಗೆ ಡಬಲ್ ಮಜಾ ಕೊಟ್ಟಿದ್ದಾರೆ. ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರಾ. ಆದ್ರೆ ಈ ಕಾಮಿಡಿ ಕಿಕ್ ಇವತ್ತಿಗೆ ಮುಗಿಯೋದಿಲ್ಲ, ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಹೀಗೆ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡ್ಯಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ
ಭೀಮಾ ಜುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್ ಶುಭ ರಾತ್ರಿ. ಗುಡ್ ನೈಟ್.